ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು, ಎಬಿ ಪ್ರಾಪರ್ಟೀಸ್, ಅಭಯ ಗೋಲ್ಡ್ ಬಯರ್ಸ್ ಮತ್ತು ಐಸರಿ ಮಿಲೆಟ್ ಹೆಲ್ತ್ ಮಿಕ್ಸ್. ಖಂಡಿತವಾಗಿ ಸೇವಿಸಿ ಆರೋಗ್ಯವಂತರಾಗಿರಿ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಬನ್ನಿ ಹಾಗಿದ್ರೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜನನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾ ನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರು ಆಗಿರುವಂತಹ ಶ್ರೀ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು. ಬನ್ನಿ ಹಾಗಿದ್ರೆ ಗುರುಜನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಮಾ. ಓಂ ಕಲ್ಯಾಣಾತ್ಮದ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ವೆಂಕಟೇಶೋ ವಾಸುದೇವೋ ಪ್ರದ್ಯುಮ್ನೋ ಅವಿತ ವಿಕ್ರಮಃ ಸಂಕರ್ಷಣಾರುದ್ಧಶ್ಚ ಶೇಷಾದ್ರಿಪತರೇವ ಚ ನೀಲಾಂಚನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ಚರಂ. ಶನೇಶ್ಚರಾಯ ನಮಃ. ಓಂ ಶನೇಶ್ಚರಾಯ ನಮಃ. ಓಂ ಶನೇಶ್ಚರಾಯ ನಮಃ. ಶುಭ ಶನಿವಾರ. ಶನಿವಾರ ಸಾಕಷ್ಟು ದಿನಗಳಾಗಿತ್ತು, ದಿನಗಳೆಲ್ಲ ತಿಂಗಳುಗಳು ಅಥವಾ ವರ್ಷ. ಶನಿವಾರ ದಿವಸನೂ ಒಂದು ವಿಶೇಷವಾಗಿರ್ತಕ್ಕಂಥ ಈ ತಂತ್ರಸಾರವನ್ನು ಇವತ್ತು ನೀವು ಯಾರೊಬ್ಬರಾದರೂ ಅಂದರೆ 27 ನಕ್ಷತ್ರ 12 ರಾಶಿಗಳಿಗೆ ಸಂಬಂಧಪಟ್ಟಾಗೆ ಒಂದು ತಂತ್ರಸಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಉದ್ದೇಶ, ಪ್ರತಿ ರಾಶಿಗಳಲ್ಲೂ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಸಮಸ್ಯೆ ಎಂಬತಕ್ಕಂಥದ್ದು ಒಂದಲ್ಲ ಒಂದು ತರಹ ನಿಮ್ಮನ್ನು ಬಾಧಿಸುತ್ತೆ. ಆದರೆ ಸಮಸ್ಯೆಗಳಿದ್ದಾಗ ಈ ತಂತ್ರಸಾರದಲ್ಲಿ ಅಥರ್ವಣದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳನ್ನು ದೂರ ಮಾಡಿಕೊಳ್ಳಿಕ್ಕೆ ಒಂದು ಚಿಕ್ಕದಾದಂಥ ಒಂದು ಚುಟುಕ ತಂತ್ರಸಾರ ಇದೆ. ಆ ತಂತ್ರಸಾರವನ್ನು ಮಾಡಿಕೊಂಡ್ರೆ ನಿಮಗೆ ಸಾಕಷ್ಟು ಅನುಕೂಲಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಅಷ್ಟೇ ಅಲ್ಲದಿರ ವಿದ್ಯಾರ್ಥಿನಿಯರು ನಿಮ್ಮ ವಿದ್ಯಾಭ್ಯಾಸವನ್ನು ಇತ್ತೀಚಿನ ದಿನಗಳಲ್ಲಂತೂ ಆನ್ಲೈನ್ ಬಂದು ಸರಿಯಾದ ರೀತಿ ವಿದ್ಯಾಭ್ಯಾಸ ಇಲ್ದಿರ, ಸರಿಯಾಗಿ ಅಭ್ಯಾಸ ಕ್ರಮವನ್ನು ಮಾಡ್ಕೊಳ್ಳೋಕ್ಕಾಗ್ದಿರ ನಿಮ್ಮ ವಿದ್ಯಾರ್ಥಿಯ ಜೀವನಕ್ಕೆ ಒಂದು ತುಂಬ ದೊಡ್ಡದಾದಂತಹ ಒಂದು ಲಾಸ್ ನೋಡಿದಿರಿ, ಸಮಸ್ಯೆ ಕಂಡಿದ್ದೀರಿ. ಹಾಗೆ ನಿಮಗೂ ಸಹಿತ ಒಂದು ವಿಶೇಷತೆ ಬೇಕು. ವಯಸ್ಸಾಗಿರ್ತಕ್ಕಂತಹ ವೃದ್ಧರು, ಮನೆಯಲ್ಲಿರ್ತಕ್ಕಂಥ ವಯಸ್ಸಾಗಿರ್ತಕ್ಕಂಥ ಹಿರಿಯ ಜೀವಿಗಳು, ಅವರು ಎಷ್ಟೇ ಸಮಾಧಾನಕರವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಏನೋ ಹೊಸತನವನ್ನು ಕಾಣಬೇಕು ಅಂದರೆ ಅವರಿಂದಲೂ ಆಗ್ತಿಲ್ಲ. ಅಂದರೆ ಮನುಷ್ಯನ ಗ್ರಹಗತಿಗಳ ಮೇಲೆ ಇಷ್ಟೆಲ್ಲ ವ್ಯತ್ಯಾಸಗಳಿದೆ. ಇರ್ತಕ್ಕಂತಹ 27 ನಕ್ಷತ್ರ 12 ರಾಶಿಗಳಲ್ಲಿ ಒಂದಿಷ್ಟು ಗ್ರಹಗಳು ಸಮಂಜಸವಾದಲ್ಲ ಅಂದರೆ ಮಾನಸಿಕವಾಗಿ ತುಂಬ ಒತ್ತಡಕ್ಕೆ ಒಳಗಾಗ್ತೀವಿ. ಒಂದಷ್ಟು ಜನ ಯಾತ್ರೆ ಹೊರಡುವಂಥದ್ದು, ಪುಣ್ಯಕ್ಷೇತ್ರ ನೋಡುವಂಥದ್ದು, ದೇವತಾ ದರ್ಶನ ಮಾಡತಕ್ಕಂಥದ್ದು, ಮನೆಯಲ್ಲೇ ಇಲ್ದಿರ ಯಾವಾಗೂ ತಿರುಗ್ತಾ ಇರತಕ್ಕಂಥದ್ದು. ಏನು ಮಾಡಿದ್ರೂ ಈ ಪ್ರಸ್ತುತ ಕಾಲಮಾನ ಅಷ್ಟು ಸಮಂಜಸವಾದಲ್ಲ. ಯಾಕೆಂದರೆ ಮನೆಯಿಂದ ಹೊರಗೆ ಹೋಗೋಂಗಿಲ್ಲ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋಂಗಿಲ್ಲ, ತೀರ್ಥಕ್ಷೇತ್ರಗಳು ನೋಡೋಂಗಿಲ್ಲ, ಮನರಂಜನಾ ಸಾನ್ನಿಧ್ಯಗಳಿಗೆ ಸೇರುವ ಹಾಗೇ ಇಲ್ಲ. ಯಾಕೆಂದರೆ ಒಂದು ಕಡೆ ಕೋವಿಡ್ ಎಂಬತಕ್ಕಂತಹ ಭಯ, ಮತ್ತೊಂದು ಕಡೆ ಹಣಕಾಸಿನ ಸಮಸ್ಯೆ. ಇವೆರಡೂ ಹೇಗೋ ಇರಲಿರಪ್ಪ, ಒಂದಿಷ್ಟು ನೆಮ್ಮದಿ ಕಾಣೋಣ ಅಂದರೆ ಮನುಷ್ಯನ ಗ್ರಹಗತಿಗಳೇ ಸರಿ ಇರುವುದಿಲ್ಲ. ಇಂತೆಲ್ಲ ಸಮಸ್ಯೆಗಳಿಗೆ ಒಂದು ಪರಿಹಾರ ಬೇಕಲ್ಲ. ಆ ಪರಿಹಾರ ಇವತ್ತು ನೀವು ಮಾಡಿದ್ದಾದರೆ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ಚಂದ್ರ ಮತ್ತು ಬುಧ ಇರತಕ್ಕಂಥ ಆಸ್ಥಾನ, ಹಾಗೆ ಬೇರೆ ಯಾವ್ಯಾವ ಗ್ರಹಗಳು ಯಾವ್ಯಾವ ರಾಶಿಯನ್ನು ನೋಡುತ್ತದೆ, ಆ ರಾಶಿಗೆ ಸಂಬಂಧಪಟ್ಟ ಫಲಾಫಲಗಳೇನು, ಬನ್ನಿ ಇವತ್ತಿನ ತಿಥಿವಾರ ನಕ್ಷತ್ರ ಯೋಗ ಪ್ರಕಾರ ಪಂಚಾಂಗ ಶ್ರವಣವನ್ನು ನೋಡಿ ನಂತರ ನಿಮಗೆ ತಿಳಿಸಬೇಕಾಗಿರ್ತಕ್ಕಂಥ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಇದೆ. ಅದನ್ನ ನಿಮ್ಗೆ ತಿಳಿಸ್ಕೊಡ್ತೇನೆ. ತಂತ್ರಸಾರಗಳನ್ನು ಇವತ್ತು ನಾವು ಮಾಡೋದ್ರಿಂದ ಸಾಕಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಕಾರಣ, ಉತ್ತರಾಯಣದಿಂದ ದಕ್ಷಿಣಾಯನದ ನಾವಿದ್ದೇವೆ. ನಿನ್ನೆಯಷ್ಟೇ ಉತ್ತರಾಯಣ ಆಯಿತು, ಇವತ್ತು ದಕ್ಷಿಣಾಯನದ 2ನೇ ದಿವಸ ಆಗಿದೆ. ದಕ್ಷಿಣಾಯನದಲ್ಲಿ ಸಾರ್ವತ್ರಿಕವಾಗಿ ತಂತ್ರಸಾರಗಳು ಸ್ವಲ್ಪ ವೇಗವಾಗಿ ಸಿದ್ಧಿಯಾಗುತ್ತೆ. ಉತ್ತರಾಯಣದಲ್ಲಿ ದೇವತಾ ಕಾರ್ಯಗಳು ಬೇಗ ಸಿದ್ಧಿಯಾಗುತ್ತೆ. ತಂತ್ರ ಎಂಬತಕ್ಕಂಥದ್ದು ಆಗ ಬೀಸುವ ಬಿರುಗಾಳಿಗೆ ತಪ್ಪಿಸ್ಕೊಳ್ಳುವಂಥದ್ದು, ಅಂದರೆ ಬೀಸೋ ದೊಣ್ಣೆ ತಪ್ಪಿಸ್ಕೊಳ್ಳೋದು ಅಂತಾರಲ್ಲ, ಅಂತಹದ್ದನ್ನ ನಾವು ಈ ತಂತ್ರಸಾರಗಳಲ್ಲಾಗುತ್ತೆ. ಅಂತಹ ತಂತ್ರಸಾರವನ್ನು ಶನಿವಾರವಾದಂತಹ ಈ ಶುಭ ದಿನ ಇವತ್ತಿನ ತಿಥಿವಾರ ನಕ್ಷತ್ರಚಾರ ಪ್ರಕಾರ ತಂತ್ರಸಾರವನ್ನು ಮಾಡೋಣ. ಆದರೆ ಇವತ್ತು ಏನೆಲ್ಲ ಫಲಾಫಲಗಳಿದೆ ಬನ್ನಿ ನೋಡೋಣ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ಲಕ್ಷ್ಮೀನಾರಾಯಣಾಭ್ಯ ನಮಃ. ವಾಣಿ ವಿಶ್ವನಾಥಾಭ್ಯ ನಮಃ. ಶುಚಿ ಪುರಂದರಾಭ್ಯ ನಮಃ. ಅರುಂಧತಿ ವಸಿಷ್ಠಾಭ್ಯ ನಮಃ. ಸೀತಾರಾಮಾಭ್ಯ ನಮಃ. ಜಾನಕಿ ರಾಮ ಪಟ್ಟಾಭಿರಾಮ ಶ್ರೀರಾಮ ರಾಮ ರಾಮತಃ ಶ್ರೀಮದ್ ರಾಮಚಂದ್ರ ಸ್ವಾಮಿನೇ ನಮಃ. ಶ್ರೀ ಪ್ಲವನಾಮ ಸಂವತ್ಸರೆ ದಕ್ಷಿಣಾಯನೆ ಗ್ರೀಷ್ಮ ಋತು ಆಷಾಢ ಮಾಸ ಶುಕ್ಲ ಪಕ್ಷ 17/7/2021 ಶನಿವಾರ, ಅಷ್ಟಮಿ, ಚಿತ್ತಾ ನಕ್ಷತ್ರ. ದಕ್ಷಿಣಾಯನದ 2ನೇ ದಿನ. ನಿನ್ನೆಯಷ್ಟೇ ದಕ್ಷಿಣಾಯನ ಪ್ರಾರಂಭ. 2ನೇ ದಿನ ಶನಿವಾರ ಇವತ್ತಿನ ದಿವಸ ಅಷ್ಟಮಿ ತಿಥಿ ಇರತಕ್ಕಂಥದ್ದು ಚಿತ್ತಾ ನಕ್ಷತ್ರ.
ಶನಿವಾರ ಅಷ್ಟಮಿ ಚಿತ್ತಾ ನಕ್ಷತ್ರ ಇದ್ದಾಗ ತಂತ್ರಗಳನ್ನು ಸಿದ್ಧಿಪಡಿಸ್ಕೊಳ್ಳೋದಕ್ಕೆ ಬಹಳ ಯೋಗ್ಯವಾದಂಥ ಕಾಲ. ಏನಿರಬಹುದು ಇವತ್ತಿನ ತಂತ್ರಸಾರ, ಏನು ಮಾಡಿಕೊಳ್ಬಹುದು? ಇವತ್ತಿನ ತಂತ್ರಸಾರದಲ್ಲಿ ಬಹಳ ಮುಖ್ಯವಾಗಿ ವಾಸ್ತುಗೃಹದಲ್ಲಿ ಇರ್ತಕ್ಕಂಥ ಕೆಲವಷ್ಟು ತಂತ್ರಸಾರಗಳಿಗೆ ಒಳಗಾಗಿ ಸಮಸ್ಯೆಗಳನ್ನು ಹೊತ್ತಿರತಕ್ಕಂಥವರಿಗೆ ಒಂದು ಚಿಕ್ಕ ಪರಿಹಾರ. ಈ ಪರಿಹಾರಕ್ಕೆ ಬೇಕಾಗಿರತಕ್ಕಂತಹ ಪದಾರ್ಥಗಳು ಬರ್ಕೊಳ್ಳಿ, ಇವತ್ತೇ ನೀವು ಮಾಡಿ. ಇವತ್ತು ಮಾಡೋದ್ರಿಂದ ಶೀಘ್ರವಾಗಿ ಫಲವನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಇದಕ್ಕೆ ಬೇಕಾಗಿರ್ತಕ್ಕಂಥದ್ದು 3 ಅಶ್ವತ್ಥದ ಎಲೆ. 3 ಅಶ್ವತ್ಥದ ಎಲೆ, 3 ತಂಬಿಗೆ ಅಥವಾ 3 ಲೋಟ. 3 ಲೋಟದಲ್ಲಾದರೂ ಶುದ್ಧ ಜಲವನ್ನು ಇಡಬಹುದು, 3 ತಂಬಿಗೆಯಲ್ಲಾದರೂ ಇಡಬಹುದು. ಅದರ ತಳಗಡೆ ಅಶ್ವತ್ಥದ ಎಲೆ ಇಡಬೇಕು. ನೀವು ವಿಳೆದೆಲೆ ಇಟ್ಟು ಒಂದು ಕಳಶ ಸ್ಥಾಪನೆ ಹೇಗೆ ಮಾಡ್ತಿರೋ ಅದೇ ಪ್ರಕಾರ ಅಶ್ವತ್ಥದ ಅರಳಿ ವೃಕ್ಷದ ಎಲೆಯನ್ನಿಟ್ಟು ಕಳಶ ಸ್ಥಾಪನೆ ಮಾಡುವಂಥ ರೀತಿ ಕಳಶವನ್ನು ಅದರ ಮೇಲೆ ಇಡತಕ್ಕಂಥದ್ದು. 3 ಎಲೆಗಳಿರಬೇಕು. 3 ಎಲೆಗಳು ಹೇಗೆ? ಬ್ರಹ್ಮ ವಿಷ್ಣು ಮಹೇಶ್ವರರ ಥರ. ಆ ಇಡುವಂಥ ಕ್ರಮ ಹೇಗೆ? ನೀವು ಪೂರ್ವಾಭಿಮುಖವಾಗಿ ಕೂತು ಮಣೆಯನ್ನು ಹಾಕಿ, ಮಣೆಯ ಮೇಲ್ಭಾಗದಲ್ಲಿ ಒಂದು ವೃತ್ತಾಕಾರ, ಒಂದು ತ್ರಿಕೋನ, ಒಂದು ಬಾಕ್ಸ್, 3 ಭಾಗ ಅರ್ಥ ಮಾಡ್ಕೊಳ್ಳಿ. ಒಂದು ವೃತ್ತಾಕಾರ, ಎರಡನೇದು ತ್ರಿಕೋನ, ಮೂರನೇದು ಒಂದು ಬಾಕ್ಸ್ ಬರೀತಕ್ಕಂಥದ್ದು. 3ರ ಮೇಲೂ ಒಂದೊಂದು ಎಲೆಯನ್ನು ಇಡಬೇಕು. 3ರ ಮೇಲೂ ಅರಳಿ ವೃಕ್ಷದ ಎಲೆಯನ್ನು ಇಟ್ಟು ಅದರ ಮೇಲೆ ಒಂದೊಂದು ತಾಮ್ರದ ತಂಬಿ ಆಗಲಿ ಅಥವಾ ಸ್ಟೀಲ್ ಲೋಟ ಆಗಲಿ ಅದರಲ್ಲಿ ನೀರು ಹಾಕಿ. ಪ್ರತಿಯೊಂದರಲ್ಲೂ 1 ಚಿಟಿಕೆ ಅರಿಶಿನ ಪುಡಿ, 3ರಲ್ಲೂ 3 ಚಿಟಿಕೆ ಅರಿಶಿನ ಪುಡಿ ಹಾಕಿ. 3ರಲ್ಲೂ ಒಂದೊಂದು ಬಿಳಿಯ ಹೂಗಳನ್ನು ಹಾಕಿ. ಅದಾದ ನಂತರ ಹಸಿ ದಾರದ ಉಂಡೆಯಿಂದ 3 ಲೋಟಗಳಿಗೂ ದಾರವನ್ನು ಸುತ್ತಬೇಕು. 3 ಲೋಟಕ್ಕೂ ದಾರವನ್ನು ಸುತ್ತಬೇಕು. ಅದಕ್ಕೆ ಧೂಪ ದೀಪ ನೈವೇದ್ಯ ಮಾಡಬೇಕು. ಯಾರು ತಂತ್ರಸಾರದಲ್ಲಿ ಒದ್ದಾಡ್ತಿದ್ದೀರಿ, ಯಾರು ಕೆಲವು ದೋಷಗಳಲ್ಲಿ ನರಳುತ್ತಾ ಇದ್ದೀರಿ, ಕೆಲವು ದಾಟಿ ಕಾಲು, ಮೊಣಕೈ, ಸೊಂಟ, ಮೈಕೈ ನೋವು ತಡ್ಕೊಳಕ್ಕಾಗದಲ್ಲ ಅಂತವರಿದ್ದೀರಿ, ನಿಮಗೆ ಮನಸ್ಸಿಗೆ ಬಂದಿದೆ ನನಗೆ ಯಾರೋ ಪ್ರಯೋಗ ಮಾಡಿದ್ದಾರೆ, ಯಾರೋ ಕೆಡಕು ಮಾಡಿದ್ದಾರೆ, ಯಾರೋ ದೋಷವನ್ನು ನನಗೆ ನಡೆಸಿದ್ದಾರೆ, ಇದು ನನ್ನ ಕೈ ತಡ್ಕೊಳಕ್ಕಾಗ್ತಿಲ್ಲ, ಯಾವ ಹಾಸ್ಪಿಟಲ್ಗಳಲ್ಲೂ ಗುಣ ಆಗ್ತಾ ಇಲ್ಲ, ಯಾವ ಡಾಕ್ಟರ್ ನೋಡಿದ್ರೂ ಸರಿ ಹೋಗ್ತಾ ಇಲ್ಲ, ಎಷ್ಟೆಲ್ಲ ಟೆಸ್ಟ್ ಮಾಡಿಸಿದ್ರು ರಿಪೋರ್ಟ್ ನಾರ್ಮಲ್ ಇದೆ, ಸಮಸ್ಯೆ ಗುಣ ಆಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಗೆ ಈ 3 ಕಳಶಗಳ ಈ ಜಲವನ್ನು, ಮಂತ್ರ ಜಲವನ್ನು, ಈ ಜಲದಿಂದ ನೀವೇನು ಮಾಡ್ಕೋಬೇಕು ಅದೇ ಇಲ್ಲಿ ಇರ್ತಕ್ಕಂಥ ವಿಶೇಷತೆ. ಆದರೆ ಪ್ರಾರಂಭಿಕವಾಗಿ ಒಂದು ವೃತ್ತಾಕಾರ ಹೇಳಿದೆ. ವೃತ್ತಾಕಾರದ ತಳಗಡೆ ಅಂದರೆ ವೃತ್ತಾಕಾರದ ಮೊದಲು ಒಂದು ವೃತ್ತಾಕಾರವನ್ನು ಹಾಕಿ ಮಧ್ಯದಲ್ಲಿ ಗಮ್ ಅಂತ ಬರೀಬೇಕು. ಮಧ್ಯದಲ್ಲಿ ಗಮ್ ಅಂತ ಬರೀತಕ್ಕಂಥದ್ದು. ತ್ರಿಕೋನದ ಮಧ್ಯದಲ್ಲಿ ಶ್ರೀಮ್ ಅಂತ ಬರೀಬೇಕು. ತ್ರಿಕೋನದ ಮಧ್ಯದಲ್ಲಿ ಶ್ರೀಮ್. ಇನ್ನು ಒಂದು ಬಾಕ್ಸ್ ಹೇಳಿದೆ, 4 ರೇಖೆ ಇರುವಂಥ ಬಾಕ್ಸ್, ಅದರಲ್ಲಿ ಸಮ್ ಅಂತ ಬರೀಬೇಕು. ಸಮ್ ಅಂತ ಬರೆದಿರ್ತಕ್ಕಂಥದ್ದು. ಆದ ನಂತರ 3ರ ಮೇಲೂ 3 ಕಳಶವನ್ನು ಇಟ್ಟಿದ್ದೀರಿ. ಇದಕ್ಕೆ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಬೇಕು. ಲಕ್ಷ್ಮೀ ನರಸಿಂಹ ದೇವರನ್ನ ಪ್ರಾರ್ಥನೆ ಮಾಡಿ 3ಕ್ಕೂ ಸೇರಿ ದಾರವನ್ನು ಕಟ್ಟಿ 4 ಮೂಲೆಗಳಲ್ಲೂ 4 ದೀಪವನ್ನು ಅಂಟಿಸಿ ಇದಕ್ಕೆ ಬೆಲ್ಲದ ನೀರನ್ನು ನೈವೇದ್ಯ ಕೊಡಬೇಕು. ಬೆಲ್ಲದ ನೀರನ್ನು ನೈವೇದ್ಯ ಕೊಟ್ಟು ನೈವೇದ್ಯ ಆದ ನಂತರ ಈ 3 ಕಳಶಗಳಲ್ಲೂ ಒಂದೊಂದು ಹನಿ ಬೆಲ್ಲದ ನೀರು ಹಾಕಬೇಕು. ಉಳಿದಿರ್ತಕ್ಕಂತಹ ಆ ಬೆಲ್ಲದ ನೀರನ್ನ ತುಳಿದಿದ್ದಂಥ ಸ್ಥಳದಲ್ಲಿ, ಗಿಡದಲ್ಲಿ ಅಥವಾ ತುಳಸಿ ಗಿಡದಲ್ಲಿ ಹಾಕಿಕೊಡ್ಬೇಕು. ಪೂಜಾ ಅನುಷ್ಠಾನ ಪೂರ್ವಾಭಿಮುಖವಾಗಿ ಮನೆಯಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು 2 ಅಕ್ಷತೆ ಕಾಳಲ್ಲಿ ಹಾಕಿ ನಮಸ್ಕಾರ ಮಾಡ್ಕೊಳ್ಳಿ. 21 ನಮಸ್ಕಾರ, 21 ಸುತ್ತು, ಅಂದರೆ ಆ ಕಳಶಕ್ಕೆ 21 ಸುತ್ತು ಬಂದು 21 ನಮಸ್ಕಾರ ಮಾಡಬೇಕು. ಧೂಪ ದೀಪ ನೈವೇದ್ಯ ಜೊತೆಗೆ ಬೀಜಾಕ್ಷರಿ ಮಂತ್ರ. ಯಾರೇ ಈ ಅನುಷ್ಠಾನವನ್ನು ಮಾಡಬೇಕಾದರೂ, ಯಾರ ಮೇಲೆ ಈ ಸಮಸ್ಯೆಗಳಿದೆಯೋ, ಯಾರು ಗ್ರಹ ದಶೆಗಳಲ್ಲಿ ವ್ಯತ್ಯಾಸವಾಗಿ ಬಹಳ ನೋವು ಅನುಭವಿಸ್ತಾ ಇದ್ದೀರೋ, ಯಾರ ಜಾತಕದಲ್ಲಿ ಶನಿ ಅಥವಾ ರಾಹು ಅಥವಾ ಬುಧ ಇವರಲ್ಲಾಗ್ತಕ್ಕಂಥ ದೋಷಗಳಿಂದ ನರಳುತ್ತಾ ಇದ್ದೀರೋ, ತಂತ್ರ ಮಂತ್ರ ಯಂತ್ರಕ್ಕೆ ಒಳಗಾಗಿ ಸಮಸ್ಯೆ ಹೊತ್ತಿದ್ದೀರೋ, ನೀವು ಮಾಡ್ಕೋಬೇಕಾಗಿರ್ತಕ್ಕಂಥ ಈ ತಂತ್ರ. ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡುವಾಗ ದೇವಿನ ಪ್ರಾರ್ಥನೆ ಮಾಡಿ, ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿ. ಈ ಅಶ್ವತ್ಥದ ಎಲೆಯಲ್ಲಿ ಒಂದು ವಿಶೇಷವಾದ ಶಕ್ತಿ ಇದೆ. ಈ ಶಕ್ತಿ ಇದು ಸಾಮಾನ್ಯವಾದ್ದಲ್ಲ. ಒಂದು ಅಶ್ವತ್ಥದ ಎಲೆಯಿಂದ ಸಾಕಷ್ಟು ತಂತ್ರಗಳಿದೆ. ಅಂತಹ ತಂತ್ರಗಳಲ್ಲಿ ಪ್ರಸ್ತುತ ನಿಮಗಿರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗಲಿಕ್ಕೋಸ್ಕರ ಈ 3 ಕಳಶಗಳ ಪೂಜಾ ಅನುಷ್ಠಾನ ಆದ ನಂತರ ಸಾಧ್ಯವಾದರೆ ತಿರುಗಿ ಉತ್ತರಾಭಿಮುಖ ಅಥವಾ ಪೂರ್ವಾಭಿಮುಖವಾಗಿ ಆ ಅಶ್ವತ್ಥದ ಎಲೆಯನ್ನು ನಿಮ್ಮ 2 ಹಸ್ತಗಳ ಮಧ್ಯದಲ್ಲಿ ಇಟ್ಕೊಳ್ಬೇಕು.
ಎರಡೂ ಹಸ್ತಗಳ ಮಧ್ಯದಲ್ಲಿ ಮೊದಲನೇ ಆ ವೃತ್ತಾಕಾರ ಹಾಕಿರ್ತಕ್ಕಂಥ ಆ ಎಲ್ಲಿರ್ತಕ್ಕಂಥ ಎಲೆಯನ್ನು ತಗೊಂಡು ಒಂದು ಎಲೆಯನ್ನು ಕೈಲಿಟ್ಕೊಳ್ಳಿ. ಕೈಯಲ್ಲಿಟ್ಕೊಂಡು ಆ ವೃತ್ತಾಕಾರದ ಮೇಲಿರ್ತಕ್ಕಂತಹ ಕೆಂಪು ನೀರಿದೆಯಲ್ಲ, ಆ ಕೆಂಪು ನೀರನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಕೈಯಲ್ಲಿ ಪ್ರೋಕ್ಷಣೆ ಮಾಡಿಸ್ಕೊಳ್ಬೇಕು. ಅಂದರೆ ನೀರನ್ನು ಮಾವಿನ ಸೊಪ್ಪಲ್ಲಾದರೂ ಅಥವಾ ದೂರುವ ಗರಿಕೆಯಲ್ಲಾದರೂ ಅಥವಾ ದರ್ಭೆಯಲ್ಲಾದರೂ ಯಾವುದರಲ್ಲಾದರೂ ಅದ್ದುಕೊಂಡು ನೀರನ್ನ ಕೆಂಪು ನೀರು ಅದ್ದುಕೊಂಡು ಎಲೆಯನ್ನು ಕೈಲಿಟ್ಕೊಂಡಿದ್ದಾಗ ನೀವು ಪ್ರೋಕ್ಷಣೆ ಮಾಡಿಸ್ಕೊಳ್ಬೇಕು. ಅದಾದ ನಂತರ ಅದನ್ನು ಪಕ್ಕದಲ್ಲಿಡಿ. ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಹನಿ ನೀರಿನ ಅಂಗೈಯಲ್ಲಿ ಹಾಕೊಂಡು ಕೈ ಒರೆಸ್ಕೊಳ್ಳಿ. ಎರಡನೇ ಸತಿ ನೀರು ತಗೊಳ್ಳಿ. ಇದನ್ನು ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು. ಮೊದಲು ಉತ್ತರ, ಇದು ಪೂರ್ವಾಭಿಮುಖವಾಗಿ ಕೂತ್ಕೊಂಡು ತ್ರಿಕೋನದ ಮೇಲಿರ್ತಕ್ಕಂಥ ಎಲೆಯನ್ನು ತೆಗೆದುಕೊಳ್ಳಿ. ಅದು ಅದೇ ಪ್ರಕಾರ ನಿಮ್ಮ ಕೈಲಿ ಇಟ್ಕೊಳ್ಬೇಕು. ಆ ನೀರನ್ನು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಕೈಲಿ ಕೊಟ್ಟು ಅದೇ ಥರ ಪ್ರೋಕ್ಷಣೆ ಮಾಡಬೇಕು. ಅಂದರೆ ತಲೆ ಮೇಲೆ ಪ್ರೋಕ್ಷಿಸ್ಕೊಳ್ಬೇಕು, ಸಿಂಪಡಿಸ್ಕೊಳ್ತಕ್ಕಂಥದ್ದು. ಯಾಕೆಂದರೆ ಒಂದು ಪದವನ್ನು 3 ಸತಿ ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ತಲೆಯಲ್ಲಿ ಚೆನ್ನಾಗಿ ಅರ್ಥ ಆಗಬೇಕದು. ನಾನೇನೋ ಹೇಳಿ ನೀವೇನೋ ಮಾಡಬಾರ್ದು. ಹೇಳಿದ್ದನ್ನು ಕ್ರಮವಾಗಿ ಮಾಡಿ ಅದರ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳಿ. ಪ್ರೋಕ್ಷಣೆ ಆದ ನಂತರ ಯಥಾಪ್ರಕಾರ ಅಲ್ಲೇ ಇಟ್ಬಿಡಿ. ಇನ್ನು ಮೂರನೇದಿದೆ, ಒಂದು ಬಾಕ್ಸ್ ಅಂತ ಹೇಳಿದೆ. ಇದನ್ನು ಪಶ್ಚಿಮಾಭಿಮುಖವಾಗಿ ಕೂತ್ಕೋಬೇಕು. ಪಶ್ಚಿಮಾಭಿಮುಖವಾಗಿ ಕೂತ್ಕೊಂಡು ಈ ಎಲೆಯನ್ನು, ಅಶ್ವತ್ಥದ ಎಲೆಯನ್ನು ಶಿರದ ಮೇಲೆ ಇಟ್ಕೊಳ್ಬೇಕು. ಅಶ್ವತ್ಥದ ಎಲೆಯನ್ನು ಶಿರದ ಮೇಲೆ, ತಲೆ ಮೇಲೆ ಇಟ್ಕೊಂಡು ಅದೇ ಥರ ಆ ಜಲವನ್ನು ತೆಗೆದುಕೊಂಡು ಪ್ರೋಕ್ಷಣೆ ಮಾಡಿಸ್ಕೊಳ್ಬೇಕು. ಮೊದಲನೇದು ಉತ್ತರ, ಎರಡನೇದು ಪೂರ್ವ, ಮೂರನೇದು ಪಶ್ಚಿಮ. ಮೊದಲನೇದು ಎಲೆ ಅಂಗೈಯಲ್ಲಿ, ಎರಡನೇ ಎಲೆ ಅಂಗೈಯಲ್ಲಿ, ಮೂರನೇ ಎಲೆ ತಲೆ ಮೇಲೆ ಪ್ರೋಕ್ಷಣೆ ಆಗಬೇಕು. ಪ್ರೋಕ್ಷಣೆ ಆದ ಮೇಲೆ ಸಾಧ್ಯವಾದರೆ ಸ್ನಾನ ಮಾಡ್ಕೊಳ್ಬಹುದು. ಇಲ್ಲ ಬರೀ ಪ್ರೋಕ್ಷಣೆ ಮಾಡಿದ್ರೆ ಸಾಕು. ಅದರ ನಂತರ ಪ್ರೋಕ್ಷಣೆ ಆದ ಮೇಲೆ ಕೈಕಾಲು ಮುಖ ತೊಳೆದು ದೇವರಿಗೊಂದು ನಮಸ್ಕಾರ ಮಾಡಿ, ಮನೆಯಲ್ಲಿ ಯಾರು ಹಿರಿಯರಿದ್ದಾರೋ ಅವ್ರ ಕಾಲು ಮುಟ್ಟಿ ನಮಸ್ಕಾರ ಮಾಡಿ. ನಿಮಗೆ ಎಂತಹ ತಂತ್ರಸಾರ ಆಗಿರಲಿ, ದಾಟಿರಲಿ, ಯಾರಾದರೂ ಕೆಡಕು ಪ್ರಯೋಗ ಮಾಡಿರಲಿ, ಅಥವಾ ನಿಮ್ಮ ಗ್ರಹಗತಿಗಳಲ್ಲಿ ವ್ಯತ್ಯಾಸ ಇರಲಿ, ಅಥವಾ ನಿಮ್ಮ ಜಾತಕದಲ್ಲಿ ಬರುವ ದೋಷಕ್ಕೆ ತಟ್ಕೊಳ್ಳೋಕ್ಕಾಗಲ್ಲಪ್ಪ ಅನ್ನೋ ಥರ ಇರಲಿ, ಈ ಪ್ರಯೋಗವನ್ನು ಒಂದಲ್ಲ ಅಂತ 3-4 ಸತಿ ನೀವು ಮಾಡೋಷ್ಟರೊಳಗಾಗಿ ನಿಮ್ಮ ಈ ಸಮಸ್ಯೆಗಳು ಮಂಜಿನಗಡ್ಡೆ ಥರ ಕರಗುತ್ತೆ. ಇದು ಶತಸಿದ್ಧ. ಇದನ್ನು ಮಾಡ್ಕೊಳ್ಳಿ. ಇದಾದ ನಂತರ ಅಲ್ಲಿರೋ ಪದಾರ್ಥ ಎಲ್ಲ ಏನು ಮಾಡಬೇಕು? ಅದು ಬಹಳ ಮುಖ್ಯ. ಪದಾರ್ಥ ಎಲ್ಲವನ್ನು ಯಾರೂ ತುಳಿದಿದ್ದಂಥ ಸ್ಥಳಕ್ಕೆ ಅದನ್ನು ಹಾಕಬೇಕು. ಇದಿಷ್ಟನ್ನು ಮಾಡಿ ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳ ಪ್ರಾರ್ಥನೆ, ರಾಶಿಫಲಗಳತ್ತ ಗಮನ. ಬನ್ನಿ, ಮೊದಲನೇದಾದಂತಹದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿ ಜನಿಸಿರ್ತಕ್ಕಂಥವರಿಗೆ ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ಒಂದಷ್ಟು ಶಾಂತಿ ನೆಮ್ಮದಿಯಾಗಿ ಮಾಡುವ ಪ್ರತಿಯೊಂದು ಕಾಯಕದಲ್ಲೂ ಹೆಚ್ಚಿನ ಯಶಸ್ಸನ್ನು ಸಿದ್ಧಿಪಡಿಸಿಕೊಳ್ಳುವಂಥ ರೀತಿ ಇದೆ. ಇವತ್ತಿನ ವ್ಯಾಪಾರ ವ್ಯವಹಾರ ವೃತ್ತಿಧರ್ಮದ ಅಭಿವೃದ್ಧಿ ಕೆಲಸ ಕಾರ್ಯಗಳಲ್ಲಿ ಗುರು ಹಿರಿಯರಲ್ಲಿ ಸಿಗತಕ್ಕಂಥ ಸ್ಥಾನಮಾನ, ಗುರುಗಳ ಆಶೀರ್ವಾದದೊಂದಿಗೆ ಸಿಗುವಂಥ ಲಾಭ ಎಲ್ಲವೂ ತೃಪ್ತಿಕರವಾಗಿದೆ. ತಾಯಿನ ಪ್ರಾರ್ಥನೆ ಮಾಡಿ, ಮಾತೃದೇವತಾ ಅಂದರೆ ನಿಮ್ಮ ಜನ್ಮ ಕೊಟ್ಟ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆದು ಮುಂದೆ ನಡೆದರೆ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಅರ್ಧ ತಲೆನೋವಿಂದ ಒದ್ದಾಡ್ತೀರಿ. ಮೈಕೈ ನೋವಿದೆ. ಇವತ್ತು ಜ್ವರ ಆಗ್ಬೋದು, ಮೈಕೈ ನೋವಾಗ್ಬೋದು, ಶೀತ ಬಾಧೆ ಆಗ್ಬೋದು. ಒಟ್ಟಾರೆ ಹೇಳಬೇಕಂದ್ರೆ ವೃಷಭ ರಾಶಿಯವರಿಗೆ ಅಂತಹ ಒಂದು ಒಳ್ಳೆ ದಿನ ಅಲ್ಲ. ಆದರೆ ಇವತ್ತಿನ ದಿವಸ ಶನಿವಾರ ಆದ್ರಿಂದ ಒಂದಷ್ಟು ಜನಕ್ಕೆ ರಜಾ ಇದೆ. ಮನರಂಜನಾ ಸ್ಥಳಕ್ಕೆ ಕೊಡಬೇಕು, ನೆಮ್ಮದಿ ಕಾಣಬೇಕು. ತುಂಬಾ ದಿವಸಗಳಿಂದ ಬರೀ 4 ಗೋಡೆ ಮಧ್ಯದಲ್ಲೇ ಇದ್ದೀರಿ ಅನ್ನೋ ಒಂದು ಮನಸ್ಥಿತಿ ಇದೆ. ಹಾಗಂತ ದೂರಭಾರ ಪ್ರಯಾಣ ಹೊರಡುವಂಥದ್ದು ಸಮಂಜಸವಲ್ಲ. ಹಾಗೆ ಇವತ್ತಿನ ದಿವಸ ಎಚ್ಚರ ತಪ್ಪದರೆ ಸಾಕಷ್ಟು ದಿನ ಅನಾರೋಗ್ಯಕ್ಕೆ ತುತ್ತಾಗಬೇಕಾಗುತ್ತೆ. ವೃಷಭ ರಾಶಿಯವರು ಆರೋಗ್ಯಕರವಾದಂಥ ಬೆಳವಣಿಗೆ ಕಾಣಬೇಕು, ಆರೋಗ್ಯವಾಗಿರಬೇಕು. ಅದಕ್ಕಾಗಿ ಒಳ್ಳೆ ಪದಾರ್ಥಗಳನ್ನು ಊಟ ಮಾಡಬೇಕು. ಹಾಗೆ ಸಾಧ್ಯವಾದಷ್ಟು ವೃಷಭ ರಾಶಿ ವೃಷಭ ಲಗ್ನದಲ್ಲಿ ಜನಿಸಿರ್ತಕ್ಕಂಥವರು ಒಂದಿಷ್ಟು ದಾನ ಧರ್ಮ ಮಾಡುವಂಥ ಮನಸ್ಥಿತಿಯಲ್ಲಿರಬೇಕು. ಇವತ್ತಿನ ವ್ಯಾಪಾರ ವ್ಯವಹಾರದಲ್ಲಿ ಒಂದಿಷ್ಟು ಅಡ್ಡಿ ಆತಂಕ ಇದೆ, ಸಮಸ್ಯೆ ಇದೆ, ಕಷ್ಟಗಳಿದೆ. ಹಾಗಂತ ಭಯಪಡಬೇಕಾದ್ದಿಲ್ಲ.
ಇರುವ ಸಮಸ್ಯೆಗಳು ಮಧ್ಯಾಹ್ನ 1:45 ನಂತರ ಎಲ್ಲವೂ ಮಾಯವಾಗುತ್ತೆ. ಮುಂದೆ ಚೆನ್ನಾಗಿರ್ತೀರಿ, ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನ ಮಿಥುನ ರಾಶಿ. ಮಿಥುನ ರಾಶಿ, ಮಿಥುನ ಲಗ್ನ. ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಶುಕ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಮಿಥುನ ರಾಶಿಯವರಿಗೆ ತಾವು ಅಂದುಕೊಂಡಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬಾ ದಿನಗಳ ನಂತರ ಒಂದು ಹೊಸತನವನ್ನು ಕಾಣಬೇಕು ಅಂದ್ಕೊಳ್ತೀರಿ. ಹೊಸ ಪ್ರಯೋಗವನ್ನು ಮಾಡಿ ಇದರಲ್ಲಿ ಕಾರ್ಯಸಿದ್ಧಿಯನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಮ್ಮ ವಾಸ್ತುಗೃಹದಲ್ಲಾಗಲಿ, ತಮ್ಮ ಪ್ರಾಂತ್ಯದಲ್ಲಾಗಲಿ ಅಥವಾ ತಾವು ಮಾಡುವ ಕೆಲಸದ ಯಶಸ್ಸಿನ ಬಗ್ಗೆ ಚಿಂತನೆ ಮಾಡ್ತಾ ಹೆಚ್ಚೆಚ್ಚು ಫಲಗಳನ್ನು ಸಿದ್ಧಿಪಡಿಸಿಕೊಳ್ಳುವಂತಹ ನಿಟ್ಟಿನಲ್ಲಿದ್ದೀರಿ. ಇವತ್ತು ತಾಯಿ ದುರ್ಗೆಯ ಆರಾಧನೆ ಮಾಡಿ, ಜೊತೆಗೆ ಶನೇಶ್ವರ ಮಂದಿರಕ್ಕೆ ಹೋಗಿ ಅಲ್ಲಿ ಸ್ವಾಮಿಗೆ ತೈಲಾಭಿಷೇಕ ಅಥವಾ ಎಳ್ಳುಬತ್ತಿ ಹಚ್ಚುವಂಥದ್ದು ಅಥವಾ ದೇವರ ದರ್ಶನ ಮಾಡಿ ಬರ್ತಕ್ಕಂಥದ್ದನ್ನು ಮಾಡೋದು. ಹಾಗೆ ಯಾರಾದರೂ ಸಂಕಟದಲ್ಲಿರ್ತಕ್ಕಂಥವ್ರಿಗೆ, ಹಸಿವಲ್ಲಿರ್ತಕ್ಕಂಥವ್ರಿಗೆ ಒಂದಿಷ್ಟು ಅನ್ನದಾನವನ್ನು ಮಾಡತಕ್ಕಂಥದ್ದು. ಅನ್ನದಾನ ಮಹಾದಾನ. ಮಿಥುನ ರಾಶಿಯವರು ತಪ್ಪದಿರ ಇನ್ನೊಬ್ಬರ ಹಸಿವನ್ನು ಅರ್ಥ ಮಾಡಿಕೊಂಡು ಒಂದಿಷ್ಟು ಅನ್ನದಾನವನ್ನು ಮಾಡುವಂಥ ಕೈಂಕರ್ಯಕ್ಕೆ ಮುಂದಾದರೆ ಮತ್ತಷ್ಟು ಹೆಚ್ಚಿನ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥವರು ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿದೆ ಅಂದಾಗ ಅಸಾಧ್ಯವಾದನ್ನ ಸಾಧನೆ ಮಾಡ್ಕೊಳ್ಬಹುದು. ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಕಾಣಬಹುದು. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಬಹುದು. ಇವತ್ತು ತಾವು ಶಾಂತತೆಯಿಂದ ನೆಮ್ಮದಿಯುತವಾಗಿ ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಸಾಧ್ಯವಾದರೆ 1 ಲೋಟ ಗೋಕ್ಷೀರವನ್ನು, ಹಸುವಿನ ಹಾಲನ್ನು ಮಕ್ಕಳಿಗಾಗಲಿ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗಾಗಲಿ ಕೊಟ್ಟು ಪ್ರಾರ್ಥನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಸಾಧ್ಯವಾದಷ್ಟು ಮೌನದಿಂದ ಕೆಲಸಗಳನ್ನು ಮುಂದುವರಿಸತಕ್ಕಂಥದ್ದು ಬಹಳ ಉತ್ತಮ. ಮಾತು ಕಡಿಮೆ ಆಗಬೇಕು, ಮೌನದಿಂದ ಕೆಲಸ ಜಾಸ್ತಿ ಆಗಬೇಕು. ಇದು ಕರ್ಕಾಟಕ ರಾಶಿಯವರು ಪಾಲಿಸಬೇಕಾಗಿರ್ತಕ್ಕಂಥ ನಿಯಮಗಳು. ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನ. ಇವತ್ತಿನ ದಿವಸ ಮನೆಯಿಂದ ಆಚೆ ಬರಬೇಕಾದ್ರೆ ಏನಾದರೂ ಒಂದು ಸುಗಂಧ ದ್ರವ್ಯವನ್ನು ಅಥವಾ ಒಂದು ಏಲಕ್ಕಿಯನ್ನ ನೀವು ನಾಲಿಗೆ ಮೇಲೆ ಹಾಕೊಂಡು ಒಂದು ಏಲಕ್ಕಿ ಬಾಯಲ್ಲಿ ಹಾಕೊಂಡು ಅಗದ್ರೆ ಅದು ಸೌಗಂಧಿಕವಾಗಿರುತ್ತೆ, ಸುಗಂಧ ಪರಿಮಳದಲ್ಲಿರುತ್ತೆ. ನಿಮ್ಮ ಕೆಲಸ ಕಾರ್ಯ ಮತ್ತಷ್ಟು ಆಕರ್ಷಿತವಾಗಿರುತ್ತೆ. ಒಳ್ಳೆಯದಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ, ಸಿಂಹಲಗ್ನ. ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರ್ಥಿಕ ಸಂಕಷ್ಟಗಳಿಂದ ಮುಕ್ತರಾಗಿ ನೆಮ್ಮದಿಯನ್ನು ಕಂಡು ಹೊಸ ಬದುಕಿನೆಡೆ ನಡೆಯುವಂಥದ್ದಿದೆ. ವ್ಯಾಪಾರದಲ್ಲಾಗಲಿ, ಬಂಧು ಮಿತ್ರರಲ್ಲಾಗಲಿ, ಕುಟುಂಬದ ಸದಸ್ಯರಲ್ಲಾಗಲಿ ಹಸನ್ಮುಖಿತನ, ನಗುಮುಖ, ಹೊಸತನವನ್ನು ಕಾಣತಕ್ಕಂಥದ್ದು, ಹೊಸ ಪ್ರಯೋಗವನ್ನು ಮಾಡತಕ್ಕಂಥದ್ದು, ಭೂಮಿನ ನಂಬಿ ಲಾಭ ಪಡಿತಕ್ಕಂಥದ್ದು. ಎಷ್ಟೋ ಜನ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಸ್ವಲ್ಪ ಕಷ್ಟಪಟ್ಟರು ಒಂದಿಷ್ಟು ಲಾಭವನ್ನು ಗಳಿಸ್ತೀರಿ. ಹಾಗೆ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಹುಡುಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರವನ್ನು ಅಭಿವೃದ್ಧಿಪಡಿಸ್ಕೊಳ್ತೀರಿ. ಮನಸ್ಸಲ್ಲಿರ್ತಕ್ಕಂತಹ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ತೀರಿ. ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿಯ ಪ್ರಾರ್ಥನೆಯಿಂದ ಆದಷ್ಟು ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗಾಗಿ ಇವತ್ತಿನ ದಿವಸ ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರು ದೇವಿ ಪ್ರಾರ್ಥನೆ ಮಾಡ್ತಾ ದೇವಿಗೆ ಒಂದಿಷ್ಟು ಕುಂಕುಮಾರ್ಚನೆ, ಪುಷ್ಪಾರ್ಚನೆ ಅಥವಾ ದೇವಿಯ ದರ್ಶನ, ದೇವರ ದರ್ಶನ, ಮನೆಯಲ್ಲೇ ದೇವರ ಮುಂದೆ ಒಂದು ದೀಪ ಹಚ್ಚುವಂಥದ್ದು, ಇಂತಹ ಕಾಯಕವನ್ನು ಮಾಡಿ ಇನ್ನಷ್ಟು ಲಾಭವನ್ನು ಗಳಿಸ್ತೀರಿ. ಇವತ್ತು ಸಾಧ್ಯವಾದರೆ ಒಂದು ಸ್ವಲ್ಪ ಗೋಧಿ ಮತ್ತು ಬೆಲ್ಲವನ್ನು ದೇವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬರೋದ್ರಿಂದ ಮತ್ತಷ್ಟು ಅರ್ಥಪೂರ್ಣವಾದಂಥ ಬದುಕನ್ನು ಕಾಣ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ, ಕನ್ಯಾ ಲಗ್ನ. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ಶನಿವಾರದ ಈ ಶುಭ ದಿನ, ದಕ್ಷಿಣಾಯನದ ಪುಣ್ಯಕಾಲಗಳಲ್ಲಿ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರ ಪ್ರಾರ್ಥನೆ. ಮನೆ ದೇವರ ಪ್ರಾರ್ಥನೆ ಮಾಡಬೇಕು, ಪುಣ್ಯ ನದಿಗಳ ಸ್ನಾನ ಆಗಬೇಕು, ಅಥವಾ ವಾಸ್ತುಗೃಹದಲ್ಲೇ ಗಂಗೆ ಚೇಮನೆ ಚೇವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು, ಹೀಗೆ ದೇವಿಯ ಪ್ರಾರ್ಥನೆ ಮಾಡ್ತಾ ದೇವರ ಆರಾಧನೆ ಸಲ್ಲಿಸಿದ್ರೆ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ಕನ್ಯಾ ರಾಶಿಯವರು ಸಿದ್ಧಿಪಡಿಸಿಕೊಳ್ಳಬಹುದು. ಕನ್ಯಾ ರಾಶಿ, ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಇವತ್ತು ನಡೆಸುವಂತಹ ವ್ಯವಹಾರಗಳು ಯಾವುದೂ ಸಹಿತ ನಿಮ್ಮ ಮನಸ್ಸು ಒಪ್ಪಬೇಕು. ಇನ್ನೊಬ್ಬರನ್ನ ಒಪ್ಪಿಸೋದು ಬೇಡ. ಮತ್ತೊಬ್ಬರನ್ನ ಒಪ್ಪಿಸಲಿಕ್ಕೆ ಖಂಡಿತ ಸಾಧ್ಯವಿಲ್ಲ. ನಿಮ್ಮನ್ನ ನೀವು ಒಪ್ಪಿಸ್ಕೊಂಡ್ರೆ ಸಾಕು. ಅದಕ್ಕೆ ಅದೇ ತರನೇ ಅನುಷ್ಠಾನಗಳನ್ನು ಮಾಡ್ಕೊಳ್ಳಿ, ಹೆಚ್ಚು ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತಿನ ವ್ಯಾಪಾರ ವ್ಯವಹಾರ ವೃತ್ತಿ ಧರ್ಮದ ಅಭಿವೃದ್ಧಿಯನ್ನು ಏನಾದರೂ ಸಿದ್ಧಿಪಡಿಸ್ಕೋಬೇಕಾದ್ರೂ ತಾವು ಮಾಡಬೇಕಾಗಿರ್ತಕ್ಕಂಥದ್ದು ನೆಮ್ಮದಿಯುತವಾಗಿ ಗಣಪತಿ ಪ್ರಾರ್ಥನೆ ಮಾಡಿ ಗಣಪತಿ ಆರಾಧನೆಯೊಂದಿಗೆ ಸಾಕಷ್ಟು ಲಾಭಗಳನ್ನು ಸಿದ್ಧಿಪಡಿಸಿಕೊಳ್ಳಬಹುದು. ಹಾಗೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಳ್ದಿರಾ ತಾಳ್ಮೆ ಸಮಾಧಾನವಾಗಿದ್ದರೆ ಕನ್ಯಾ ರಾಶಿಯವರಿಗೆ ಖಂಡಿತ ಒಳಿತನ್ನ ಸಿದ್ಧಿಪಡಿಸಿಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿ, ತುಲಾಲಗ್ನ. ತುಲಾರಾಶಿ, ತುಲಾಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹ ಇದ್ರೂ ಸಣ್ಣ ಸಣ್ಣ ವಿಚಾರಕ್ಕೂ ಮನಸ್ತಾಪ ಬರ್ತಿರುತ್ತೆ.
ವಾಸ್ತುಗೃಹದಲ್ಲಿರ್ತಕ್ಕಂಥವ್ರಿಗೂ ಆತ್ಮೀಯರಿಗೂ ಮನೆಯಲ್ಲಿರ್ತಕ್ಕಂಥ ಸ್ನೇಹಿತರು ಅಥವಾ ನಿಮ್ಮ ವ್ಯವಹಾರಗಳು ಕೆಲಸ ಕಾರ್ಯಗಳನ್ನು ನಡೆಸುವಂತವರು ಅಥವಾ ತಾವೇ ಉದ್ಯೋಗಕ್ಕೆ ಹೊರಟ್ರೆ ಆ ಉದ್ಯೋಗ ಕ್ಷೇತ್ರದಲ್ಲೂ ಸಹಿತ ಅಷ್ಟು ಸಮಂಜಸವಾಗಿರತಕ್ಕಂಥದ್ದಲ್ಲ. ತುಲಾರಾಶಿಯವರಿಗೆ ಈ ಶನಿವಾರ ಶನೈಶ್ಚರ ಮಂತ್ರವನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದಷ್ಟು ಶನೈಶ್ಚರ ಮಂತ್ರವನ್ನ ಜಪಿಸಿ ದೇವಾಲಯಕ್ಕೆ ಹೋಗಿ ಸ್ವಾಮಿನ ದರ್ಶನ ಮಾಡತಕ್ಕಂಥದ್ದು, ಶನಿ ಮಂದಿರ ಆದ ನಂತರ ಶಿವಾಲಯಕ್ಕೆ ಹೋಗಿ ಅಲ್ಲೊಂದು ದೀಪ ಹಚ್ಚಿ ನಮಸ್ಕಾರ ಮಾಡತಕ್ಕಂಥದ್ದು, ಶನೇಶ್ವರನ ದೇವಸ್ಥಾನ, ಶಿವ ಮಂದಿರ ತಪ್ಪದಿರ ಇವತ್ತಿನ ದಿವಸ ನೀವು ಪ್ರಾರ್ಥನೆ ಸಲ್ಲಿಸೋದ್ರಿಂದ ಖಂಡಿತ ಸಾಕಷ್ಟು ಒಳಿತನ್ನು ಸಿದ್ಧಪಡಿಸಿಕೊಳ್ತೀರಿ. ಇವತ್ತು ಸಂಭವಿಸುವಂತಹ ಯಾವುದೇ ಸಮಸ್ಯೆಗಳಿಗಾದರೂ ಅಲ್ಲಿಂದಲ್ಲೇ ಪರಿಹಾರವನ್ನು ಹುಡುಕೊಂಡು ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಪಡಿಸಿಕೋಬೇಕಾದ್ರೆ ಶನೇಶ್ವರ ಮಂದಿರ, ಶಿವ ಮಂದಿರದಲ್ಲಿ ದೀಪ ಹಚ್ಚೋದನ್ನ ಮರಿಬಾರದು. ಇವತ್ತು ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಯಾವುದೇ ಕೆಲಸ ಕಾರ್ಯಗಳನ್ನು ಬಲವಾಗಿ ಮಾಡಿಕೊಂಡು ಅದರಿಂದ ಫಲಾಫಲಗಳನ್ನು ಸಿದ್ಧಪಡಿಸಿಕೋಬೇಕಾದ್ರೆ ಸ್ವಲ್ಪ ಬೆಲ್ಲ ಮತ್ತು ಗೋಧಿಯನ್ನ ಮನೆಯಲ್ಲಿಟ್ಟು ಪ್ರಾರ್ಥನೆ ಮಾಡಿ ಅದನ್ನ ಶಿವಾಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡೋದ್ರಿಂದ ಬರ್ತಕ್ಕಂಥ ಗಂಡಾಂತರಗಳು, ಬರ್ತಕ್ಕಂಥ ಸಮಸ್ಯೆಗಳು, ಹಾಗೆ ಒಂದಷ್ಟು ಬೇರೆ ಬೇರೆ ತರ ಒಂದು ಸಮಸ್ಯೆಗಳನ್ನು ಸಹಿತ ದೂರ ಮಾಡಿಕೊಳ್ಳಬಹುದು. ಹಾಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು, ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥ ಹೆಣ್ಣು ಮಕ್ಕಳು ಸ್ವಲ್ಪ ಮೌನವಾಗಿರ್ತಕ್ಕಂಥದ್ದು ಬಹಳ ಉತ್ತಮ. ಯಾರೊಬ್ಬರೊಂದಿಗೆ ಮಾತಾಡಿದ್ರು ಏನೇ ತೀರ್ಮಾನ ತಂದುಕೊಂಡ್ರು ಅದರಿಂದ ಮತ್ತೊಂದು ಸಮಸ್ಯೆ ಎದುರಾಗಬಹುದು. ಬಹಳ ಜೋಪಾನ. ಒಳ್ಳೆಯದಾಗ್ಲಿ, ಶುಭ ಇರಲಿ. ಇನ್ನ ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥ ಅವರಿಗೆ ಚಂದ್ರ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ನೀವು ಧರಿಸುವಂತಹ ವಸ್ತ್ರ, ನೀವು ತೆಗೆದುಕೊಳ್ಳುವಂತಹ ನಿಲುವು, ಜೊತೆಗೆ ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ನೀವೇನು ಚಿಂತನೆ ಮಾಡ್ತಿದ್ದೀರೋ ಎಲ್ಲವನ್ನೂ ಸಹಿತ ಸುಭಿಕ್ಷವಾಗಿ ಸುಂದರವಾಗಿ ತೆಗೆದುಕೊಳ್ತೀರಿ. ಫಲಾಫಲಗಳನ್ನು ಸಿದ್ಧಪಡಿಸಿಕೊಂಡು ಒಳ್ಳೆಯದನ್ನು ಆಲೋಚನೆ ಮಾಡ್ತಾ ಒಳ್ಳೆಯದರ ಬಗ್ಗೆ ಯೋಚನೆ ಮಾಡುವಂತಹ ಮನಸ್ಥಿತಿ ಇವತ್ತು ಸಾಧ್ಯವಾದಷ್ಟು ವೃಶ್ಚಿಕ ರಾಶಿಯವರಿಗಿದೆ. ಶನಿವಾರದ ದಿವಸ ಶನೇಶ್ಚರ ಮಂತ್ರವೂ ಹೌದು, ಜೊತೆಗೆ ಇವತ್ತು ಶ್ರೀನಿವಾಸನ ಸಾನ್ನಿಧ್ಯವೂ ಹೌದು. ಶನೇಶ್ಚರ ಹಾಗೂ ಶ್ರೀನಿವಾಸನ ದರ್ಶನವನ್ನು ಮಾಡತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಮತ್ತಷ್ಟು ಬಲ ತಂದುಕೊಡತಕ್ಕಂಥದ್ದು. ಇವತ್ತು ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಯಾರೊಬ್ಬರಾದರೂ ಸಹಿತ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶುಭ ಸಂಧ್ಯಾಕಾಲ, ಸಂಧ್ಯಾಕಾಲದಲ್ಲಿ ಅಂದರೆ ಸೂರ್ಯಾಸ್ತಮ ಕಾಲ, ಚಂದ್ರ ಉದಯಿಸುವಂತ ಕಾಲ, ಈ ಸಮಯದಲ್ಲಿ ಮಹಾವಿಷ್ಣುವಿನ ಪ್ರಾರ್ಥನೆ ಮಾಡಿ ವಿಷ್ಣು ದೇವರಿಗೆ ತುಳಸಿ ಅರ್ಚನೆಯನ್ನು ಮಾಡೋದ್ರಿಂದ ತುಳಸಿ ಅರ್ಚನೆ ಅಥವಾ ತುಳಸಿಯನ್ನ ಭಗವಂತನಿಗೆ ಅರ್ಪಣೆ ಮಾಡತಕ್ಕಂಥದ್ದು, ಇಂತಹ ಕಾಯಕಕ್ಕೆ ತಾವು ಮುಂದಾದರೆ ಖಂಡಿತ ಒಳ್ಳೆ ಫಲವನ್ನ ಸಿದ್ಧಪಡಿಸಿಕೊಳ್ತೀರಿ. ಇನ್ನ ಧನುರಾಶಿ, ಧನುರ್ಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತೆ ಕೇತು ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ತಾವು ಭಯಪಡಬೇಕಾದಿಲ್ಲ. ಧೈರ್ಯವಾಗಿ ಒಂದು ಹೆಜ್ಜೆ ಮುಂದೆ ಹಾಕಬಹುದು, ಹೆಚ್ಚು ಫಲಾಫಲಗಳನ್ನು ಸಿದ್ಧಪಡಿಸಿಕೊಳ್ಳಬಹುದು. ಮಾಡುವಂತ ಪ್ರತಿಯೊಂದು ಕೈಂಕರ್ಯದಲ್ಲೂ ಒಂದೊಂದು ವಿಶೇಷತೆ ಇದೆ. ಆ ವಿಶೇಷತೆಯನ್ನ ಸೃಷ್ಟಿಪಡಿಸಿಕೊಳ್ಳಬೇಕಾದ್ರೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ದೇವರ ಪ್ರಾರ್ಥನೆ, ದೇವಿಯ ಆರಾಧನೆ ಇವತ್ತು ನೀವು ನಡೆಸಿದ್ರೆ ಮತ್ತಷ್ಟು ಅನುಕೂಲವನ್ನ ಸಿದ್ಧಪಡಿಸಿಕೊಳ್ತೀರಿ ಶನಿವಾರದ ಈ ಶುಭ ದಿನದಂದು. ಒಳ್ಳೆಯದಾಗಲಿ, ಶುಭ ಇರಲಿ. ಧನುರ್ ರಾಶಿವರೆಗೆ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡ್ತಾರೆ ಗುರುಜಿಯವರು. ಇನ್ನು ಕಡೆಯ 3 ರಾಶಿಗಳ ಫಲಾಫಲಗಳು ಹೇಗಿದೆ ಅಂತ ಮತ್ತೆ ತಿಳಿಸ್ಕೊಡ್ತಾರೆ ಮುಂದಿನ ಭಾಗದಲ್ಲಿ. ಈಗ ನಿಮ್ಮ ಕರೆಗಳನ್ನು ಸ್ವೀಕರಿಸೋಣ. ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಕಾರ್ಯಕ್ರಮದಲ್ಲಿ ಮೊದಲನೇ ಕರೆ ಯಾರು ಮಾಡ್ತಿದ್ದಾರೆ ಮಾತಾಡ್ಸೋಣ. ಹಲೋ. ಹಲೋ, ನಮಸ್ತೆ. ನಮಸ್ತೆ. ನಿಮ್ ಹೆಸರು ಹೇಳಿಮಾ? ಸುಜಾತ. ಎಲ್ಲಿಂದ ಕರೆ ಮಾಡ್ತಿರೋದು ನೀವು? ನಾವು ನಾಮುಂಗದಿಂದ. ಯಾರ ಬಗ್ಗೆ ಮಾತಾಡ್ತೀರಿ ಈಗ? ನನ್ ಬಗ್ಗೆನೆ ಮಾತಾಡ್ಬೇಕು. ಸ್ವಲ್ಪ ಜೋರಾಗಿ ಸ್ಪಷ್ಟವಾಗಿ ಮಾತಾಡಿ. ಹಾ ಮೇಡಮ್. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನಮ್ಮ ಮನೆಯಲ್ಲಿ ತುಂಬಾ ಆರ್ಥಿಕ ಕಷ್ಟ ಇದೆ ಗುರುಜಿ. ಒಂದು ನನ್ಗೆ 35 ವರ್ಷ ಗುರುಜಿ. ಹುಟ್ಟುತ್ತರಿಂದ ಒಂದೇ ಸಮ ಕಷ್ಟ ಗುರುಜಿ ನನ್ಗೆ. ನನ್ಗೆ 2 ಗಂಡು ಮಕ್ಳಿದ್ರು ಗುರುಜಿ. 15 ವರ್ಷದ ಮಗ ಇದ್ದಕ್ಕಿದ್ದಂಗೆ ಸೂಸೈಡ್ ಮಾಡ್ಕೊಂಡ್ರು ಗುರುಜಿ. 9 ತಿಂಗಳಲ್ಲಿ. 15 ವರ್ಷದ ವ್ಯಕ್ತಿ ಈ ಪ್ರಕಾರ ಮಾಡ್ಕೊಂಡ? ಹಾ ಗುರುಜಿ. ಅಯ್ಯೋ ಭಗವಂತ, ಯಾಕೆ ಅವ್ರಿಗಂತ ಹುಚ್ಚು ಗುಣ ಬಂತು? ಏನು ಅಂತ ಗೊತ್ತಿಲ್ಲ, ಏನ್ ಕಾರಣನೇ ಗೊತ್ತಾಗ್ತಿಲ್ಲ ಗುರುಜಿ. ಈಗ ನಾವು ಇರೋದು ಬೇರೆಯವ್ರ ಮನೆ ಗುರುಜಿ, ಹಳ್ಳಿಯಲ್ಲಿ ನಾವಿರೋದು. ಬೇರೆಯವ್ರ ಮನೆ ಕಿತ್ತಾಕಿದೀವಿ ಗುರುಜಿ. ದೇಶಮಠ ಮಾಡ್ದ ನನ್ ಮಗ ಸತ್ಸಂಗ ಮಾಡ್ಕೊಂಡ. ನನಗೆ ಹುಟ್ಟುತ್ತರಿಂದ ಒಂದೇ ಸಮ ಅಂದ್ರೆ ನನ್ನಿಂದ ಏನೋ ನನ್ ಮಗಂಗೆ ನಮ್ಮ ಮನೇಲಿ ಆರ್ಥಿಕ ಕಷ್ಟ ಬರ್ತಿದೆಯೇನೋ ಅಂತ ನನ್ಗೆ ತುಂಬಾ ನೋವಾಗುತ್ತೆ ಗುರುಜಿ. ನಾನು ನನ್ ಮಗನ ತರನೇ ಹೋಗಿದ್ರೆ ಒಳ್ಳೇದೇನೋ, ನೀನೊಬ್ಬ ಮಗ ಮುಂದರಿತಾನೇನೋ ಅಂತ ಅನ್ಸುತ್ತೆ ಗುರುಜಿ.
ಅಧೈರ್ಯ ಪಡಬೇಡ ತಾಯಿ. ಯಾವತ್ತು ತಾಯಿಯಿಂದ ಮಕ್ಕಳಿಗೆ ಯಾವ ಸಮಸ್ಯೆನೂ ಆಗಲ್ಲಮ್ಮ. ನಮ್ಮ ಜಾತಕದಲ್ಲಿರ್ತಕ್ಕಂತಹ ನೋಡಮ್ಮ, ಹುಟ್ಟೋ ಪ್ರತಿಯೊಬ್ಬ ವ್ಯಕ್ತಿಯು ಅವನು ಭವಿಷ್ಯದಲ್ಲಿರೋದೇ ನಡೆಯುತ್ತೆ ವಿನಃ ತಾಯಿಯಿಂದಲೋ ತಂದೆಯಿಂದಲೋ ನಿಮ್ಮ ಹೊಟ್ಟೆಲಿ ಹುಟ್ಟಿದ ತಕ್ಷಣ ನಿಮ್ಮ ಮಕ್ಕಳು ಮೋಸವಾಗ್ತಾರೆ. ಒಂದೇ ಸಮ ಕಷ್ಟ ಅಂದ್ರೆ ನನ್ನಿಂದ ನನ್ನ ಮಕ್ಕಳಿಗೂ ಏನು ಇದೇ ಕಷ್ಟ ಬರುತ್ತೆ ಅಂತ ಅನ್ಸುತ್ತೆ ಗುರುಜಿ. ಇಲ್ಲಮ್ಮ, ಹಾಗಾಗೋ ಚಾನ್ಸಸ್ ಇಲ್ಲ. ನೀವು ಅಧೈರ್ಯ ಪಡಬೇಡಿ, ಧೈರ್ಯ ತಂದ್ಕೊಳ್ಳಿ. ಪ್ರತಿದಿನ ಊಟ ಊಟದಲ್ಲೆಲ್ಲ ಕಷ್ಟ ಬಿದ್ದು ಬಂದೆ ಗುರುಜಿ. ನಾನು ನನ್ನ ಮಕ್ಕಳು ಸಾಕಕ್ಕೆ ಎಷ್ಟು ಕಷ್ಟ ಪಟ್ಟೆ ಗುರುಜಿ. ಕೊನೆಗೆ ದೇವರು ನನ್ಗೆ ಅದನ್ನು ಉಳಿಸ್ಬಾರ್ದು ಹೋದೆ ಗುರುಜಿ ನನ್ನ ಮಗನ್ನು. ಅಮ್ಮ, ಆತನ ಹಳೆಯಲ್ಲಿ ಬರ್ದಿದ್ದೆ ಅಷ್ಟಲ್ವಮ್ಮ. ಆಯುಷ್ ಅಂತಕ್ಕಂಥದ್ದು, ಮನುಷ್ಯನ ಬದುಕು ಅಂತಕ್ಕಂಥದ್ದು ಯಾರ ಕೈಲೂ ಇಲ್ಲದ್ದು ತಾಯಿ. ನಿನಗೆ ಜನ್ಮ ಕೊಡೋದಕ್ಕೆ ಮಾತ್ರ ಅಧಿಕಾರ. ಅವನು ಪ್ರಾಣ ಉಳಿಸೋದಿಕ್ಕೆ, ಪ್ರಾಣ ತೆಗಿಲಿಕ್ಕೆ ನಿನಗೆ ಅಧಿಕಾರ ಇಲ್ವಲ್ಲ. ಎಲ್ಲಾ ಕಡೆ ಹೇಳಿದ್ದೇನು ಮಾಡ್ತಿದ್ದು ಮಾಡ್ತಿರೋದು ಮಗಿಗೆ ಅಂತ ಹುಟ್ಟುತ್ತೆ ಗುರುಜಿ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದೆ ಗುರುಜಿ. 10 ತಿಂಗಳಿನ ದಿವಸಕ್ಕೆ ಎಷ್ಟು ಖರ್ಚು ಮಾಡಿದೀನಿ ನನ್ ಮಗನ್ ಕಾರಣ ಹುಡ್ಬೇಕೆ ಅಂತ. ಕಾರಣನೇ ಗೊತ್ತಾಗ್ತಿಲ್ಲ ಗುರುಜಿ. ಹುಚ್ಚಿ ಆಗಂಗ್ ಆಗ್ತಿದೆ ಗುರುಜಿ ನನ್ಗೆ. ಅಮ್ಮ, ನಿನಗೆ ಸಮಾಧಾನ ಮಾಡೋ ಶಕ್ತಿ ನನಗೂ ಇಲ್ಲ. ಆದ್ರೆ ಒಂದು ವಿಚಾರ ಹೇಳ್ತೇನೆ ಕೇಳು. ಇದು ಮಾಟ ಮಂತ್ರ, ತಂತ್ರ ಮಂತ್ರ ಅಂತ ಹೋಗಿ ಇರೋ ಮೂರ್ಖ ಸಾರ್ಕಸ್ ಕಳ್ಕೊಂಡು ಅದರಲ್ಲೂ ಏನೋ ಸಾಲ ಸೋಲ ಮಾಡಿ ನಾಳೆ ಸಾಲಕ್ಕೆ ಸಿಕ್ಕಾಕೋಬೇಡ ತಾಯಿ. ಯಾವ ಮಾಟವೂ ಇಲ್ಲ, ಯಾವ ಮಂತ್ರವೂ ಇಲ್ಲ. ಅವನ ಆಯುಷ್ ಇದ್ದಿದ್ದಷ್ಟೇ. ಕಷ್ಟ ಇದೆ ಗುರುಜಿ. ನನಗ್ ಸಾಲದ ಬಾಧೆ, ಮನೆ ಇಲ್ಲ ಗುರುಜಿ. ನಮ್ ಬೇರೆಯವ್ರ ಮನೆ ಸಾಲದ ಬಾಧೆ, ಕೊನೆಗೆ ನನ್ ಮಗನ್ ಬಾಧೆ, ಎಲ್ಲಾ ನೋವನ್ನು ಕೊಟ್ಬಿಟ್ಟೆ ಗುರುಜಿ. ಧೈರ್ಯ ತಂದ್ಕೋಬೇಕಮ್ಮ. ಸ್ವಲ್ಪ ದಿವಸ ನಿನಗೆ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಸಮಸ್ಯೆಗಳು ಖಂಡಿತ ದೂರ ಆಗುತ್ತೆ. ಈ ಬರ್ತಕ್ಕಂತಹ ನವೆಂಬರ್ ತನಕ ಸ್ವಲ್ಪ ಕಾಯಿ ನೀನು. ನವೆಂಬರ್ ದಾಟಿದ್ರೆ ಖಂಡಿತ ನಿನ್ನ ಭವಿಷ್ಯದಲ್ಲಿ ತುಂಬಾ ಬೆಳಕಿದೆ. ಅಧೈರ್ಯ ಪಡಬೇಡ ತಾಯಿ. ನೀನು ಅಧೈರ್ಯ ಪಟ್ಟು ಕಣ್ಣೀರು ಹಾಕ್ತಾ ಇನ್ನೊಬ್ಬ ಮಗನಿಗೂ ನೋವು ಕೊಡುವಂತದ್ದು ಸಮಂಜಸ ಅಲ್ವಲ್ಲಮ್ಮ. ನನ್ನ ಮಗನ್ನು ಕಾಪಾಡ್ಕೊಳಕ್ ಆಗುತ್ತಾ ಇಲ್ವಾ ಅಂತ ಗೊತ್ತಾಗ್ತಿಲ್ಲ ಗುರುಜಿ. ಇಲ್ಲಮ್ಮ, ಏನು ಯೋಚನೆ ಮಾಡಬೇಡ. ಏನೋ ಒಂದು ಸತಿ ಆದಂತ ಅಚಾತುರ್ಯ ಯಾವಾಗೂ ಆಗ್ತಕ್ಕಂಥದ್ದಲ್ಲ. ಏನೋ ಅವನ ಗಂಡಾಂತರ ಅವನಿಗೆ ಆಯುಷ್ ಪ್ರಮಾಣ ಇದ್ದಿದ್ದಷ್ಟು ಅವನು ನಿನ್ನ ಜೀವನದಲ್ಲಿ ಬಂದ, ಮುಗಿಸ್ದ, ಹೊರಟ. ಆದ್ರೆ ಇನ್ನು ಮುಂದಕ್ಕೆ ಇರ್ತಕ್ಕಂಥ ಆತರ ಅಲ್ಲ. ಇನ್ನು ಇರೋ ಮಗ ಏನ್ ಮಾಡ್ತಾನಮ್ಮ? PUC ಮಾಡಿ ಸೆಕೆಂಡ್ PU ಮುಗ್ದಿದೆ ಗುರುಜಿ. ಒಳ್ಳೇದಾಗ್ಲಿ. ನೀವು, ನಿಮ್ಮ ಮಗ, ನಿಮ್ಮ ಪರಿವಾರ ಚೆನ್ನಾಗಿರ್ಲಿ. ಅಧೈರ್ಯ ಪಡಬೇಡಿ. ನೀವು ಒಂದು ಕೆಲಸ ಮಾಡು. ಇಂತಹ ಪರಿಸ್ಥಿತಿನಲ್ಲಿ 9 ಮಂಗಳವಾರ ಲಕ್ಷ್ಮೀ ನರಸಿಂಹಸ್ವಾಮಿನ ಪ್ರಾರ್ಥನೆ ಮಾಡಿ ಒಂದು ತಾಮ್ರದ ತಂಬಿಗೆನಲ್ಲಿ ಒಂಚೂರು ಕೆಂಪು ನೀರು ಮಾಡಮ್ಮ. ಕೆಂಪು ನೀರು ಮಾಡಿ ಮಂಗಳವಾರ ದಿವಸ ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರು ಮನೆಯ ಪ್ರಧಾನ ವಾಸ್ಕಲ್ಗೂ ನೀವು ಕೆಂಪು ನೀರು ದೃಷ್ಟಿ ತೆಗೆದು ಆಚೆ ಕಡೆ ಹಸಿರು ಗಿಡದ ಮೇಲೆ ಚೆಲ್ತಾ ಬನ್ನಿ. ಇದೊಂದು 9 ಮಂಗಳವಾರ ಮಾಡು. ಮಂಗಳವಾರ ದಿವಸ ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ 1 ಚಿಟಿಕೆಯಷ್ಟು ಬೆಲ್ಲ ನೀರಿಗೆ ಹಾಕಿ ಆ ಬೆಲ್ಲದ ನೀರನ್ನ ಪಶ್ಚಿಮಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿದ್ರೆ ಎಂತಹ ಕರ್ಮಕ್ಲೇಶಗಳಿದ್ರು, ಎಂಥ ತಂತ್ರಮಂತ್ರ ದೋಷವಿದ್ರು ಅಥವಾ ನಿಮ್ಮ ಜಾತಕದಲ್ಲಿರುವ ದೋಷ ಇದ್ರೂ ಖಂಡಿತ ದೂರ ಆಗುತ್ತೆ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ಈಗ ಮಕರ ರಾಶಿಯಿಂದ ಖಂಡಿತಮ್ಮ. ಇನ್ನ ಮಕರ ರಾಶಿ. ಮಕರ ರಾಶಿ, ಮಕರ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ವ್ಯಾಪಾರದಲ್ಲಾಗ್ಲಿ, ವ್ಯವಹಾರಗಳಲ್ಲಾಗ್ಲಿ, ಕೆಲಸ ಕಾರ್ಯಗಳಲ್ಲಾಗ್ಲಿ ಏನಾದರೂ ಒಂದು ಕಡೆ ಸಾಧನೆ ಮಾಡ್ಕೊಳ್ಳಿಕ್ಕೆ ಬಹಳ ಒಳ್ಳೆಯ ದಿನ. ಆದರೆ ತುಂಬಾ ದಿನಗಳಿಂದ ಒಂದಲ್ಲ ಒಂಥರ ಅಸಮಾಧಾನ ಎಂಬತಕ್ಕಂಥದ್ದು ತುಂಬಿ ತುಳುಕ್ತಾ ಇದೆ. ಹಾಗೆ ಇವತ್ತು ಯಾವ ಅಚಾತುರ್ಯ ಆಗುತ್ತೋ, ಯಾವ ಸಮಸ್ಯೆ ಆಗುತ್ತೋ ಎಂಬತಕ್ಕಂಥ ಭಯದಲ್ಲೇ ತುಂಬಾ ಜನ ಇರ್ತೀರಿ. ಆದರೆ ಇವತ್ತು ಮಕರ ರಾಶಿಯಲ್ಲಿ ಇರ್ತಕ್ಕಂಥವ್ರು ನಿಜಕ್ಕೂ ಸಂತಸದಿಂದ, ಸಂಭ್ರಮದಿಂದ ಇರ್ತೀರಿ. ಭಯಪಡಬೇಕಾದ್ದಿಲ್ಲ, ಧೈರ್ಯವಾಗಿರಬಹುದು. ಇವತ್ತಿನ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣಬಹುದು. ದೇವತಾ ದರ್ಶನ ಅಥವಾ ದೇವರ ಸಾನ್ನಿಧ್ಯದಲ್ಲಿ ಒಂದು ತುಪ್ಪದ ದೀಪ ಅಣಿಸುವಂಥದ್ದು, ಅದರಲ್ಲೂ ಎಳ್ಳುಬತ್ತಿ ಹಚ್ಚುವಂಥದ್ದು, ಶನೇಶ್ವರನಿಗೆ ಸಾಧ್ಯವಾದರೆ ಖುದ್ದಾಗಿ ನಿಮ್ಮ ಹಸ್ತದಲ್ಲೇ, ಅಂದ್ರೆ ನೀವೇ ಸ್ವತಃ ನಿಮ್ಮ ಸ್ವಹಸ್ತದಿಂದ ಸ್ವಾಮಿಗೆ ತೈಲಾಭಿಷೇಕ ಮಾಡತಕ್ಕಂಥದ್ದು, ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದ್ರೆ ಖಂಡಿತ ಇನ್ನಷ್ಟು ಕರ್ಮಫಲಗಳು ದೂರ ಆಗುತ್ತೆ. ಇದ್ರ ಜೊತೆಗೆ ಮಕರ ರಾಶಿಯವರು ಕಪ್ಪು ಬಣ್ಣದ ಶ್ವಾನಗಳಿಗೆ, ಸಂಪೂರ್ಣವಾಗಿ ಕಪ್ಪಿರ್ತಕ್ಕಂತಹ ಕಪ್ಪು ಬಣ್ಣದ ಶ್ವಾನಗಳಿಗೆ ಏನಾದ್ರು ಒಂದಿಷ್ಟು ಪದಾರ್ಥಗಳನ್ನು ಹಾಕೋದು ಮತ್ತಷ್ಟು ಯಶಸ್ಸಾಗುತ್ತೆ, ಹೆಚ್ಚು ಫಲವನ್ನ ಸಿದ್ಧಿಪಡಿಸ್ಕೊಳ್ಳಂಗಾಗತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಇನ್ನ ಕುಂಭರಾಶಿ. ಕುಂಭಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಚಂದ್ರ ಮತ್ತು ಕೇತು ಇರತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನದಿಂದ ಮತ್ತಷ್ಟು ಲಾಭಗಳಿರ್ತಕ್ಕಂಥದ್ದು. ಸಾಧ್ಯವಾದರೆ ಇವತ್ತಿನ ದಿವಸ ಒಂದು 4 ಜನ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಯಾರಾದರೂ ತಾಂಬೂಲ ಹಾಕೊಳ್ತಾರಲ್ಲ, ಬೆಳೆದೆಲೆ ಅಡಿಕೆ ಹಾಕೊಳ್ಳುವಂಥವ್ರು, ಅಂತಹ ಎಲೆ ಅಡಿಕೆ ಹಾಕೊಳ್ಳೋರಿಗೆ ತಾಂಬೂಲವನ್ನು ಕೊಡಿ. ಹಾಗೆ ಮಧ್ಯಾಹ್ನ ಊಟ ಆದ ನಂತರ, ಊಟ ಆಗಿ ವಿಶ್ರಾಂತಿ ತಗೊಳ್ಳೋದಕ್ಕೂ ಮುನ್ನ, ಊಟ ಆದ ಕೈ ತೊಳೆದ ತಕ್ಷಣ ನೀವು ಮಾಡಬೇಕಾದ್ದು 2 ಕಾಳುಮೆಣಸು. ಊಟ ಆದ ನಂತರ 2 ಕಾಳುಮೆಣಸನ್ನ ಉತ್ತರಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನ ಗಿಡದ ಮೇಲೆ ಹಾಕಿ, ಹಸಿರು ಗಿಡಗಳ ಮೇಲೆ ಹಾಕಿ. ಇದರಿಂದ ಒಂದಷ್ಟು ದೋಷಗಳು ದೂರ ಆಗುತ್ತೆ, ಮನಸ್ಸಿಗೆ ಶಾಂತಿ, ನೆಮ್ಮದಿ ಸಿಗುತ್ತೆ. ಇನ್ನು ಇವತ್ತು ಸಂಧ್ಯಾಕಾಲ,
ಸಂಧ್ಯಾಕಾಲ ತಪ್ಪದಿರ ವಿಷ್ಣು ಸಹಸ್ರನಾಮ ಅಥವಾ ವಿಷ್ಣು ಅಷ್ಟೋತ್ತರ ಅಥವಾ ಓಂ ನಮೋ ನಾರಾಯಣ ಎಂಬತಕ್ಕಂತಹ ಆ ನಾರಾಯಣ ಮಹಾಮಂತ್ರವನ್ನು ಪಠನೆ ಮಾಡಿದ್ರೆ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸಿಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನರಾಶಿ ಮೀನಲಗ್ನದಲ್ಲಿ ಇರ್ತಕ್ಕಂಥವರಿಗೆ ಗುರು ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಕೇತು ಇರತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಕೇತುವಿನ ಅನುಗ್ರಹ ಇದೆ ಅಂದಾಗ ಆರೋಗ್ಯ ಪರವಾಗಿಲ್ಲ, ವ್ಯವಹಾರಗಳು ಪರವಾಗಿಲ್ಲ, ಸುಖನಿದ್ದೆ ಅಥವಾ ನೆಮ್ಮದಿಯಾಗಿರ್ತಕ್ಕಂಥದ್ದು. ಎಷ್ಟೋ ಜನ ಮಲ್ಕೊಂಡ್ರು ನಿದ್ದೆ ಬರೋದಿಲ್ಲ. ಆದರೆ ಇವತ್ತಿನ ದಿವಸ ನಿಮ್ಮ ರಾಶಿ ಫಲದಲ್ಲಿ ಒಂದಷ್ಟು ಸುಖ ನಿದ್ದೆ ಅಂತಲೂ ಹೇಳ್ಬೋದು. ಅಂದರೆ ಇವತ್ತಿನ ಗ್ರಹಸ್ಥಿತಿಗಳಲ್ಲಿ ಒಂದಷ್ಟು ಬದಲಾವಣೆ ಇದೆ. ವ್ಯಾಪಾರದಲ್ಲಾಗ್ಲಿ ವ್ಯವಹಾರಗಳಲ್ಲಾಗ್ಲಿ ಅಭಿವೃದ್ಧಿ ಕಾಣ್ತೀರಿ. ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗ್ತೀರಿ. ಮತ್ತೆ ಹೊಸ ಹೊಸ ಕೆಲಸಗಳನ್ನು ಮಾಡ್ಕೊಳ್ತೀರಿ. ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲಿ ಲಾಭವನ್ನು ಗಳಿಸ್ತೀರಿ. ಮನಸ್ಸಿಗೆ ಬಹಳಷ್ಟು ಆನಂದದಾಯಕವಾಗಿರ್ತಕ್ಕಂಥ ಕ್ಷಣಗಳಲ್ಲೇ ಕಳೀತೀರಿ. ಧರಿಸುವಂತಹ ವಸ್ತ್ರ, ನೂತನವಾಗಿ ನೀವು ಪರ್ಚೇಸ್ ಮಾಡುವಂತಹ ಕೆಲವಷ್ಟು ವಸ್ತುಗಳು, ಅದರಲ್ಲೂ ಎಲೆಕ್ಟ್ರಾನಿಕ್ ಸಾಮಗ್ರಿಗಳು, ಇದೆಲ್ಲವನ್ನು ನೋಡುವಂತಹ ಯೋಗ ಫಲ ಇವತ್ತಿನ ರಾಶಿಫಲದಲ್ಲಿ. ಹಾಗೆ ಇವತ್ತು ನಿಮ್ಮ ರಾಶಿಫಲದಲ್ಲಿ ಮತ್ತಷ್ಟು ಅನುಕೂಲವನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಮಧ್ಯಾಹ್ನ ಊಟದ ಸಮಯದಲ್ಲಿ ನೀವು ಊಟ ಮಾಡೋದಕ್ಕೂ ಮುನ್ನ ಯಾರಾದರೂ ಇನ್ನೊಂದಿಬ್ಬರಿಗೆ ಅನ್ನದಾನವನ್ನು ಮಾಡಿ ತದನಂತರ ನೀವು ಊಟ ಮಾಡತಕ್ಕಂಥದ್ದು ಮತ್ತಷ್ಟು ಶ್ರೇಯಸ್ಸನ್ನು ತರತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅಂತ ತಿಳ್ಕೊಂಡಿದ್ದಾಯ್ತು ಗುರುಜಿಯವರಿಂದ. ಬನ್ನಿ ಹಾಗಿದ್ರೆ ಈಗ ದೃಶ್ಯ ದರ್ಪಣ ವಿಭಾಗವನ್ನು ಪ್ರಾರಂಭ ಮಾಡೋಣ. ನೀವು ಕಳಿಸಿರುವಂತಹ ವಾಟ್ಸ್ಆಪ್ ವಿಡಿಯೋಗಳನ್ನು ನೋಡೋಣ. ದೃಶ್ಯ ದರ್ಪಣ ವಿಭಾಗದ ಮೊದಲನೇ ವಿಡಿಯೋ ಯಾರ್ದು ನೋಡೋಣ. ನಮಸ್ತೆ ಗುರುಜಿ, ನಾನು ಶಕುಂತಲಾ ಅಂತ ಹುಬ್ಬಳ್ಳಿ ಗೋಪನಕೊಪ್ಪದಿಂದ ಮಾತನಾಡುತ್ತಿದ್ದೇನೆ. ನನ್ನನ್ನು ಸೋದರ ಮಾವನಿಗೆ ಕೊಟ್ಟು ಮದುವೆ ಮಾಡಿದ್ದಾರೆ. ನನಗೆ 2 ಮಕ್ಕಳು ಬುದ್ಧಿಮಾಂದ್ಯ ಇದ್ದಾರೆ. ನಾನು ಹಿಂದೆ 2 ಪತ್ರವನ್ನು ಹಾಕಿದ್ದೇನೆ. 2 ಮಕ್ಕಳ ಕೈರೇಖೆಯನ್ನು ಕಳಿಸಿದ್ದೇನೆ ಗುರುಜಿ. ನೀವು ಉತ್ತರಿಸಿಲ್ಲ. ನೀವು ನನ್ನ ಮಕ್ಕಳನ್ನು ಬುದ್ಧಿಮಾಂದ್ಯ ಇದ್ದಾರೆ. ನನ್ನ ಮಗಳು ಇವಳು ನಾಗರತ್ನ ಅಂತ. ಈಗ ಪೀಡ್ಸ್ ಬರ್ತಾ ಇದೆ. ಈಗ ಟ್ಯಾಬ್ಲೆಟ್ ಹಾಕ್ತಾ ಇದ್ದೇನೆ ಗುರುಜಿ. ಚೆನ್ನಾಗಿ ಆರಾಮಾಗಿದ್ದಾಳೆ. ಇವನ ಮಗ ನಾಯಕ ಅಂತ ಎಂಬಾಗಲ್ಲೇ ಓಡಾಡುತ್ತಾನೆ ಗುರುಜಿ. 2 ಮಕ್ಕಳನ್ನು ನಿಭಾಯಿಸಿಕೊಂಡು ಹೋಗುವುದು ತುಂಬ ಕಷ್ಟವಾಗುತ್ತಿದೆ ಗುರುಜಿ. ನನಗೂ ದಾರಿ ತೋರಿಸಿ ಗುರುಜಿ. ಎಷ್ಟು ಕಷ್ಟ ನಮ್ಮ ಒಂದು ಮಗುನ ಸುಧಾರಣೆ ಮಾಡೋದೇ ಕಷ್ಟ. ಅಂಥದ್ದು 2 ಮಕ್ಕಳಿಗೂ ಈ ಥರ ಆದರೆ ಅದು ಇನ್ನೂ ಕಷ್ಟದ ಕೆಲಸನೇ. ಆದರೆ ಸಂಬಂಧದಲ್ಲಿ ಮದುವೆ ಆದರೆ ಇಂತಹದ್ದೊಂದು ಸಮಸ್ಯೆಗಳಾಗುತ್ತೆ ಅಂತ ಸಾಕಷ್ಟು ಬಾರಿ ಹೇಳಿದೆ. ಆದರೆ ಈ ತಾಯಿ ಮಾಡಿದಂಥ ಈ ಕೆಲಸ ಮುಂದೆ ಇಂತಹ ತಪ್ಪುಗಳು ಮಾಡತಕ್ಕಂಥವರಿಗೆ ಒಂದು ದಾರಿದೀಪವಾಗಿದೆ. ಯಾಕೆಂದರೆ ಯಾವುದೇ ಕಾರಣಕ್ಕೂ ನೋಡಿ, ಸಂಬಂಧದಲ್ಲಿ ಮದುವೆ ಆದರೆ ಹುಟ್ಟೋ ಮಕ್ಕಳು ಆ ಪ್ರಾರಂಭದಲ್ಲಿ ಪರವಾಗಿಲ್ಲ. ಪ್ರಾರಂಭದಲ್ಲಿ ಪುಟ್ಟ ಮಕ್ಕಳಿದ್ದಾಗ ಯಾರಿಗೂ ನೋವು ಅನ್ಸೋದಿಲ್ಲ. ಆ ಮಕ್ಕಳ ಆಟಪಾಠಗಳು, ಮಕ್ಕಳ ಒಂದು ಕಿರುಚಾಟ, ಆ ನಗುಮುಖ ಅದೆಲ್ಲ ನೋಡಿದಾಗ ಮಕ್ಕಳ ಸುಧಾರಣೆ ಮಾಡಬೇಕು ಅನ್ಸುತ್ತೆ. ಮಕ್ಕಳು ಸ್ವಲ್ಪ ಬೆಳೆದು ದೊಡ್ಡವರಾಗಿ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಅಷ್ಟು ಮಟ್ಟಕ್ಕೆ ಬಂದ್ಬಿಟ್ಟ ಮೇಲೆ ಆಗ ಪುನಃ ತಂದೆ ತಾಯಿ ಆಶ್ರಯನೇ ಬೇಕು ಅಂತಂದ್ರೆ ಆಗ ತುಂಬಾ ಕಷ್ಟ ಆಗುತ್ತೆ. ಈಗ ತಾವು ಆಗ್ತಿರ್ತಕ್ಕಂಥದ್ದು, ತಮಗಾಗ್ತಿರೋದು ಇದೇ ಸಮಸ್ಯೆನೆ. ಆದರೆ ಇಂತಹ ಮಕ್ಕಳಿಗೆ ವೈದ್ಯರಿಂದಲಾಗ್ಲಿ ಅಥವಾ ಮೆಡಿಸಿನ್ಸ್ ಇಂದಲಾಗ್ಲಿ ಅಷ್ಟು ಬೇಗ ಗುಣ ಆಗೋದು ಸಹಿತ ಕಷ್ಟನೇ. ಆದರೆ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಹೊರಬರಲಿಕ್ಕೆ ದೇವಿಯ ಅನುಗ್ರಹ ನಿಮಗಾಗ್ಲಿ, ಆ ತಾಯಿ ನಿಮಗೆ ಅನುಕೂಲ ಮಾಡಿಕೊಳ್ಳಿ, ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ ಆಗಲಿ ಅಂತ ನಾನು ತಿಳಿಸಬಹುದು. ಆದರೂ ತಾವು ಮಕ್ಕಳ ಕಣ್ಣರೇಖೆ ಕಳಿಸಿದ್ದೀನಿ ಅಂತ ಹೇಳಿದಿರಿ. ಕಣ್ಣರೇಖೆ ಫೋಟೋ ಬಂದಿದ್ರೆ ಖಂಡಿತ ಇಷ್ಟು ದಿವಸ ನಾವು ಕಾಯೋ ಅವಶ್ಯಕತೆ ಇರಲಿಲ್ಲ. ನಮ್ಮಲ್ಲಿ ಬಂದದ್ದನ್ನು 2 ದಿವಸ ತಡ ಆಗಬಹುದು. ಆ ಫೋಟೋಗಳು ನಾವು ತಗೊಳ್ತೀವಿ. ಆದಷ್ಟು ಬೇಗ ಮತ್ತೊಂದ್ಸತಿ ನೀವು ಫೋಟೋಸ್ ಕಳಿಸಿಮ್ಮ. ಆ ಮಕ್ಕಳ ಕಣ್ಣರೇಖೆಯಲ್ಲಿ ಏನು ಬದಲಾವಣೆ ತರಬಹುದು, ಅವ್ರಿಗೆ ಏನು ಔಷಧಿ ಕೊಡ್ಬೋದು, ಅಥವಾ ಅವ್ರನ್ನ ಹೇಗೆ ರೆಡಿ ಮಾಡ್ಬೋದು, ಒಂದು ಚಿಂತನೆ ಮಾಡೋಣ. ಒಳ್ಳೇದಾಗ್ಲಿ ತಾಯಿ. ವಾಟ್ಸ್ಆಪ್ ವಿಡಿಯೋ ಕಳಿಸೋದಕ್ಕಾಗಿ ಶಕುಂತಲಾ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ವೀಕ್ಷಕರೇ, ಈಗ ನೀವು ಬರೆದಿರುವಂತಹ ಪತ್ರವನ್ನು ಓದುವಂತಹ ಸಮಯ. ಪ್ರಾರಂಭ ಮಾಡೋಣ. ಚಕ್ಷುರ್ಮತಿ. ಗುರುಜಿ ಅವ್ರು ಕಳಿಸಿರುವಂತಹ ಭಾವಚಿತ್ರ. ಪತ್ರದಲ್ಲಿ ಹೆಸರು ಓದೋದು ಬೇಡ, ಆದರೆ ಗುರುಜಿಗೆ ಮಾತ್ರ ತಿಳಿದಿರಲಿ ಅಂತ ಹೇಳಿದ್ದಾರೆ ಗುರುಜಿ. ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ಗುರುಜಿ, ನಾನು ಗಂಡನ ಮನೆಗೆ ಬಂದಾಗಿನಿಂದಲೂ ಬಹಳ ನೊಂದು ಹೋಗಿದ್ದೇನೆ. ನಮ್ಮ ಭಾವನ ಹೆಂಡತಿಯರು ಮನೆಯಲ್ಲೇ ಸಂಬಂಧದಲ್ಲೇ ಮದುವೆ ಮಾಡ್ಕೊಂಡಿರೋದು. ಹಾಗಾಗಿ ನಾನು ಹೊರಗಿನಿಂದ ಬಂದವಳು ಅಂತ ತುಂಬಾ ಮನಸ್ಸಿಗೆ ತೀವ್ರವಾಗಿ ನಡ್ಕೊಳ್ತಾರೆ, ಹೊರಗೆ ಹಾಕ್ತಾರೆ ಗುರುಜಿ. ನಾನು ಸಾಲ ಮಾಡಿ ಮನೆ ಕಟ್ಕೊಂಡ್ರು ಅಲ್ಲಿ ಬದುಕಲು ಬಿಡ್ತಾ ಇಲ್ಲ. ಅಣ್ಣ ತಮ್ಮಂದ್ರು ಹೊಡೆದು ಪೊಲೀಸ್ ಸ್ಟೇಷನ್ ಮೆಟ್ಲು ಏರಿಸಿದ್ದಾರೆ. ಆ ಮನೆ ಬಿಟ್ಟು ಬೇರೆ ಊರಿನಲ್ಲಿ ಬಾಡ್ಗೆ ಮನೆಯಲ್ಲಿ ಇದ್ದೀವಿ. 3 ಜನ ಮಕ್ಕಳಿದ್ದಾರೆ ನನಗೆ. ನಾನು ನನ್ನ ಗಂಡ ಬಾಡ್ಗೆ ಮನೆಯಲ್ಲಿ ಇರೋ
ಇರೋದಕ್ಕೂ ಕೂಡ ಅವರು ನನಗೆ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ಬಾಡಿಗೆ ಮನೆ ಹತ್ರ ಸ್ವಂತ ಊರ್ನೋಳು ಒಬ್ಳು ಇದ್ಲು ಗುರುಜಿ, ಅವಳು 20,000 ಕೇಳಿದ್ಲು ಒಂದು ಸಲ. ಆಗ ಹಣ ನೀಡದೇ ಇದ್ದಿದ್ರಿಂದ ಆ ಮನೆಯಲ್ಲೂ ಕೂಡ ಇರೋದಕ್ಕೆ ಬಿಡ್ತಾ ಇಲ್ಲ, ನಮ್ಗೆಲ್ಲೂ ನೆಲೆನೇ ಇಲ್ಲದಂತಾಗಿದೆ ಅಂತ ಹೇಳಿದ್ದಾರೆ ಗುರುಜಿ. ಈ ಥರ ತುಂಬ ಜನ ಇದ್ದಾರಮ್ಮ, ತುಂಬ ಜನ ಇಂಥ ಕೆಲಸಗಳು ಮಾಡೋರಿದ್ದಾರೆ. ಇವರೊಬ್ಬರೇ ಈ ಕಷ್ಟನ ಅನುಭವಿಸಿ ಬರೆದಿರತಕ್ಕಂಥದ್ದಲ್ಲ, ಇಂತಹ ಕಷ್ಟಗಳು ತುಂಬ ಕಡೆ ಇದೆ. ಅದು ಯಾಕೆ ಒಬ್ಬರಿಗೊಬ್ಬರಿಗೆ ಆಗ್ತಿರತಕ್ಕಂದ್ರೆ, ಒಂದು ಕುಟುಂಬದಲ್ಲಿರ್ತಕ್ಕಂಥ 4 ಜನ ಅನ್ಯೋನ್ಯವಾಗಿದ್ದರೆ, 4 ಜನ ಅನ್ಯೋನ್ಯವಾಗಿ ಇವತ್ತೊಬ್ಬರು ಅಡಿಗೆ ಮಾಡ್ತಾ, ನಾಳೆ ಒಬ್ಬರು ಅಡಿಗೆ ಮಾಡ್ತಾ, ಮನೇಲಿರ್ತಕ್ಕಂಥ ಎಲ್ಲರೂ ಸಹಿತ ನೆಮ್ಮದಿಯಾಗಿ ಸಂತೋಷವಾಗಿ ನಗನಗ್ತಾ ಒಟ್ಟಿಗೆ ಕೂತು ಊಟ ಮಾಡಿದ್ರೆ ಎಷ್ಟು ಆನಂದವಾಗಿರುತ್ತೆ. ಯಾವಾಗಲೂ ಪ್ರತ್ಯೇಕತೆ, ಇನ್ನೊಬ್ಬರು ಮತ್ತೊಬ್ಬರು ಅಥವಾ ದೂರದಲ್ಲಿರ್ತಕ್ಕಂಥವ್ರು ಅಥವಾ ನಮ್ಮ ಸಂಬಂಧ ಇಲ್ದಿರತಕ್ಕಂಥವ್ರು ಅಥವಾ ನಮ್ಮ ಕುಟುಂಬಕ್ಕೆ ಅವ್ರು ಬೆರೆದಿರತಕ್ಕಂಥವ್ರು ಅಂತ ಯಾಕೆ ಚಿಂತನೆ ಮಾಡಬೇಕು? ಇಲ್ಲದ ಸಮಸ್ಯೆನ ಯಾಕೆ ತಂದುಕೊಳ್ಬೇಕು? ಒಂದು ಆಲೋಚನೆ ಮಾಡಿ. ಆದಷ್ಟು ಇಂತಹ ಪರಿಸ್ಥಿತಿಗಳಲ್ಲಿ ಧೈರ್ಯ ತಂದುಕೊಳ್ಬೇಕು. ನೀವು ಧೈರ್ಯ ತಂದುಕೊಳ್ಳಿ. ನಿಮಗಿರ್ತಕ್ಕಂಥ ಈ ಸಮಸ್ಯೆ ನಿಮ್ಮ ಕಣ್ಣರೇಖೆಯಲ್ಲಿ ಆದಷ್ಟು ಬೇಗ ಈ ಸಮಸ್ಯೆಯಿಂದ ಕ್ಲಿಯರ್ ಆಗಿ ನೀವು ಚೆನ್ನಾಗಿ ಅಭಿವೃದ್ಧಿ ಆಗ್ತೀರಿ. ಇದಂತೂ ಶತಸಿದ್ಧ. ಪ್ರಸ್ತುತ ಈಗ ನಿಮಗೆ ತೊಂದರೆ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ. ಆದರೆ ಇದೇ ತೊಂದರೆ ಜೀವನ ಪರ್ಯಂತ ಅಲ್ಲ. ನೀವು ಹೆದರೋದು ಬೇಡ, ಧೈರ್ಯವಾಗಿರಿ ತಾಯಿ, ಖಂಡಿತ ಒಳಿತನ ನೋಡ್ತೀರಿ. ನಿಮ್ಮ ಬಲಗಣ್ಣಿನ ರೇಖೆ ಪ್ರಕಾರ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ತಾ ಇದೆ, ಅದರ ಬಗ್ಗೆ ಒಂದಷ್ಟು ಚಿಂತನೆ ಇರಲಿ. ಎಡಗಣ್ಣಿನ ರೇಖೆ ಪ್ರಕಾರ ನೀವು ಮಾಡಬೇಕಾಗಿರ್ತಕ್ಕಂಥದ್ದು 18 ದಿವಸ ಎಲ್ಲಿ ಮುಟ್ಟಿದ್ರೆ ಮುನಿಯಂತಿರುತ್ತೋ, ಟಚ್ ಮಿ ನಾಟ್ ಅಂತಕ್ಕಂಥ ಗಿಡ ವೃಕ್ಷ, ಆ ಗಿಡ ಎಲ್ಲಿದೆಯೋ ಆ ಸಸಿಗಳು ನೋಡ್ಕೊಳ್ಳಿ ನಿಮ್ಮ ಮನೆ ಪರಿಸರದಲ್ಲಿ. ಅದರ ಮೇಲೆ ಪ್ರತಿ ದಿವಸ ಒಂದು ಹನಿ ಜೇನುತುಪ್ಪ ಹಾಕಿ, ಒಂದು ಚಿಟಿಗೆಯಷ್ಟು ಅರಿಶಿನ ಪುಡಿ ಹಾಕಿ, ಹಾಗೆ ಒಂದು ಸಣ್ಣ ಕಬ್ಬಿಣದ ಮಳೆ ತಗೊಂಡು ಅಲ್ಲೇ ದೃಷ್ಟಿ ತೆಗೆದು ಅದನ್ನು ತುಳಿದಿದ್ದ ಸ್ಥಳದಲ್ಲಿ ಹಾಕಿ. ಈ 3 ಕೆಲಸ ಮಾಡಿದ್ರೆ ಯಾರು ನಿಮಗೆ ಶತ್ರುಗಳಿದ್ರು ಅವರು ಮಿತ್ರರಾಗ್ತಾರೆ. ಒಳ್ಳೇದಾಗ್ಲಿ ತಾಯಿ. ಗುರುಜಿ, ನಿಮಗೆ ಒಂದು ತೀರ್ಥ ಪ್ರಸಾದವನ್ನ ಕಳಿಸಿದ್ದಾರೆ ರೇಖಾ ಗಣೇಶ್ ಅವರು. ಕಾಶಿ ಯಾತ್ರೆಯಿಂದ ಬಂದಿದೆ ಗುರುಜಿ. ವಿರಾಜಪೇಟೆಯಿಂದ ರೇಖಾ ಗಣೇಶ್ ಅವರು ಪತ್ರವನ್ನ ಬರೆದಿರೋದು. ಇದು ಗಂಗಾಜಲ. ಹೌದು. ಕಾಶಿ ವಿಶ್ವೇಶ್ವರರ ಸಾನ್ನಿಧ್ಯ, ಅಲ್ಲಿಂದ ಪ್ರಸಾದ ಕಳಿಸಿದ್ದಾರೆ. ತುಂಬ ಸಂತೋಷಮ್ಮ. ಶ್ರೀನಿವಾಸ. ಹಾಗೇನೆ ಮತ್ತೊಂದು ಕಾಣಿಕೆ ಕೂಡ ಇದೆ ನಿಮಗೆ. ಓ, ಏನಿದು? ಇದು ಬಹಳ ವಿಶೇಷವಾಗಿದೆ. ಇದು ಬಹುಶಃ ಇದು ಕೈಯಲ್ಲೇ ಹಾಕಿದಾರ ಅಂತ. ಉಲನ್ ಟೇಬಲ್ ಕ್ಲಾತ್ ತರ. ಟೇಬಲ್ ಕ್ಲಾತ್. ಒಳ್ಳೇದಾಗ್ಲಿ, ಆಗ್ಲಿ ತಾಯಿ, ತುಂಬಾ ಸಂತೋಷ. ನೋಡಿ, ಎಷ್ಟು ಶ್ರಮ ಇದೆ, ಇದನ್ನ ಹಾಕೋದು ಬಹಳ ಕಷ್ಟ. ಹೌದು. ಮತ್ತೆ ಒಂದ್ ದಿವಸಕ್ಕೆ ಮುಗಿಯೋದಲ್ಲ ಇದು. ಹಾಗಾಗಿ ಸ್ವಲ್ಪ ದಿವಸ ಶ್ರಮಿಸಿ ನಿಮ್ಮ ಆನಂದ್ ಗುರುಜಿ ಅವರಿಗೆ ಇದನ್ನು ಕಳಿಸಿದ್ದೀರಿ. ಒಳ್ಳೇದಾಗ್ಲಿ. ಅವ್ರು ಹೇಳಿದಾರೆ ಗುರುಜಿ, ನೀವು ಕುಳಿತುಕೊಳ್ಳುವ ಟೇಬಲ್ಗೆ ಹಾಸಲು ಒಂದು ವಸ್ತ್ರ ಕಳಿಸಿದ್ದೀನಿ, ನೀವು ದಯವಿಟ್ಟು ಸ್ವೀಕಾರ ಮಾಡಬೇಕು ಅಂತ. ಆಯ್ತು, ಆಗ್ಲಿಮ್ಮ. ನಿಮ್ಮ ಆಶೀರ್ವಾದದಿಂದ ನಾವು ನಂಬಿದ ದೇವರಿಂದ 56 ಜನರು ನಾವುಗಳು 10 ದಿನದ ಕಾಶಿ ಯಾತ್ರೆಗೆ ಯಾವುದೇ ತೊಂದರೆ ಇಲ್ಲದೆ ಖುಷಿಯಿಂದ ಹೋಗಿ ಬಂದ್ವಿ ಗುರುಜಿ. ಈ ಸನ್ನಿವೇಶದಲ್ಲೂ ಹೋಗಿದ್ದಾರೆ. ಅದೇ, ಅದನ್ನು ಹೇಳಿದ್ದಾರೆ ಅವರು. ಇಂಥ ಪರಿಸ್ಥಿತಿಯಲ್ಲಿ ನಾವು ಹೋಗಿದ್ದು ಹೇಗೆ ಅನ್ನೋದು ನಮಗೆ ಆಶ್ಚರ್ಯ ಆಗುತ್ತೆ ಗುರುಜಿ. ಆದ್ರೆ ಹೇಗೋ ನಾವು ಹೋಗಿ ಬಂದ್ವಿ ಮತ್ತು ಹೋಗ್ಲೇಬೇಕು ಅನ್ನೋ ಪ್ರಾರ್ಥನೆ ಇತ್ತು, ಅದು ಸಾರ್ಥಕ ಆಯ್ತು. ಅದಕ್ಕೆ ನಿಮ್ಮ ಆಶೀರ್ವಾದ ಇದೆ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ಕಾಶಿಯಿಂದ ತಂದ ತೀರ್ಥ ಪ್ರಸಾದವನ್ನ ಕಳಿಸಿದ್ದೇನೆ, ನೀವು ಸ್ವೀಕರಿಸಿ ಅಂತ ಹೇಳಿದ್ದಾರೆ ಗುರುಜಿ. ಅಷ್ಟೇ. ಆಗ್ಲಿಮ್ಮ. ತಾವು ಈ ಗಂಗಾಜಲವನ್ನ ನಮಗೆ ಕಳಿಸ್ಕೊಟ್ಟಿದ್ದೀರಿ. ಆದರೆ ಹರಿದ್ವಾರ್ ಎಂಬತಕ್ಕಂತಹ ಪುಣ್ಯಕ್ಷೇತ್ರದಲ್ಲಿ ನಾವು ಸಹಿತ, ಅದರಲ್ಲೂ ಈ ಒಂದು ದಕ್ಷಿಣಾಯನ ಪುಣ್ಯಕಾಲದಲ್ಲಿ ಹರಿದ್ವಾರಲ್ಲಿ ನಡೀತಕ್ಕಂತಹ ವಿಶೇಷತೆಗಳು, ಹರಿದ್ವಾರ್ ಗಂಗಾಜಲದಲ್ಲಿ ನಡೀತಕ್ಕಂಥ ಅಲ್ಲಿ ಸ್ನಾನ, ಅಲ್ಲಿ ಪೂಜಾನುಷ್ಠಾನ ಎಲ್ಲವೂ ಮತ್ತಷ್ಟು ವಿಶೇಷ. ಬನ್ನಿ, ಇವರು ಕಾಶಿಯಿಂದ ನಮಗೆ ತೀರ್ಥ ಕಳಿಸಿದ್ದಾರೆ, ನಾವು ಹರಿದ್ವಾರ್ಗೆ ಹೋಗಿ ಅಲ್ಲಿರ್ತಕ್ಕಂಥ ಪುಣ್ಯಕ್ಷೇತ್ರವನ್ನ ನಾವು ದರ್ಶನ ಮಾಡಿ ಬರೋಣ.
ಗಂಗೆ ಚಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಗಂಗಾ ತೀರ್ಥ ಇದು ಬಹಳ ವಿಶೇಷ. ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತಾರೆ. ಗಂಗಾ ಸ್ನಾನಕ್ಕಾಗಿ ರಾಜ್ಯದ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಇಲ್ಲಿಗೆ ಆಗಮಿಸ್ತಾರೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಗಂಗಾ ತಾಯಿ ತುಂಬಿ ಹರಿತಿರ್ತಕ್ಕಂತಹ ಈ ಗಂಗಾ ಜಲ ನೋಡ್ಲಿಕ್ಕೂ ಆನಂದ, ಬಹಳ ರಮಣೀಯವಾಗಿರ್ತಕ್ಕಂತಹದ್ದು. ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಲಯವಾಗದ ಅಭಯವ ನೀಡು, ಸದ್ಗುರು ಸೇವೆಯ ಭಾಗ್ಯ ಕೊಡು. ಶಿವ ಶಿವ ಶಂಕರ ಹೇ ಅಭಯಂಕರ. ಮಾನವ ಜೀವನ ಉಳಿಸ ಬಂದಿಹ, ದಾನವ ಕಾನನ ಕುಳಿಸ ನಿಂದಿಹ. ಮಾನವ ಜೀವನ ಉಳಿಸ ಬಂದಿಹ, ದಾನವ ಕಾನನ ಕುಳಿಸ ನಿಂದಿಹ. ಪಾಪ ತಾಪವ ಅಳಿಸುವೆನೆಂದಿಹ, ಪಾಪ ತಾಪವ ಅಳಿಸುವೆನೆಂದಿಹ. ಗುರು ಸೇವೆಯ ಕರುಣಿಸು ಶಿವನೇ, ಶಿವನೇ. ಶಿವ ಶಿವ ಶಂಕರ ಹೇ ಅಭಯಂಕರ. ಎರಡು ಸಾಲದೆನಿಸುವ, ದೇಹವು ಎಂದಿಗೂ ಸೋಲದೆನಿಸುವ. ಕಂಗಳು ಎರಡು ಸಾಲದೆನಿಸುವ, ದೇಹವು ಎಂದಿಗೂ ಸೋಲದೆನಿಸುವ. ಅಂಗ ಅಂಗವ ತಣಿಸಿ ಕುಣಿಸುವ ಒಡೆಯನ ಸೇವೆಯನು ಒಡನೆ ಕರುಣಿಸು. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ. ಪರಶಿವ ಭಕ್ತಿಯ ಶಕ್ತಿಯ ಸಾರಿ, ಭವಬಂಧನದ ಮುಕ್ತಿಯ ತೋರಿ. ಪರಶಿವ ಭಕ್ತಿಯ ಶಕ್ತಿಯ ಸಾರಿ, ಭವಬಂಧನದ ಮುಕ್ತಿಯ ತೋರಿ. ಜೀವನ ಜ್ಯೋತಿಯ ಬೆಳಗಿಸಲಿರುವ, ಜೀವನ ಜ್ಯೋತಿಯ ಬೆಳಗಿಸಲಿರುವ. ಸದ್ಗುರು ಸೇವೆಯ ನೀಡು ಶಿವನೇ. ಶಿವ ಶಿವ ಶಂಕರ ಹೇ ಅಭಯಂಕರ, ಶಿವ ಶಿವ ಶಂಕರ ಹೇ ಅಭಯಂಕರ. ಗಂಗಾಧರ ಹರನೇ. ಶಿವ ಶಿವ ಶಂಕರ ಹೇ
ಅಭಯಂಕರ ನಯವಾಗದ ಅಭಯವ ನೀಡು ಸದ್ಗುರು ಸೇವೆಯ ಭಾಗ್ಯ ಕೊಡು ನಯವಾಗದ ಅಭಯವ ನೀಡು ಸದ್ಗುರು ಸೇವೆಯ ಭಾಗ್ಯ ಕೊಡು ಶಿವ ಶಿವ ಶಂಕರ ಶಿವ ಶಿವ ಶಂಕರ ಶಿವ ಶಿವ ಶಂಕರ ಹೇ ಅಭಯಂಕರ. संहारः सकललोकाय सर्वभूताय सत्य साक्षात्करा ॐ शिवोऽहं रुद्रनामं भजेऽहम् शृंगाय तपसुवरये नमो उग्राय भीमाय नमो अग्रे भदाय धूरे भदाय नमो हन्त्रे रामीयते नमो वृक्षे ब्राह्मणे नमस्काराय नमः शम्भवे तमयो भवे नमः शङ्कराय तमयस्कराय नमः शिवाय शिवधराय अंड ब्रह्मांड कोटि अखिल परिपालना पूरणा जगत्कारणा सत्य देव देव प्रिया वेद वेदार्थ सारा यज्ञ यज्ञोमया निश्चला दुष्ट निग्रह सप्तलोक संरक्षणा सोम सूर्य अग्निलोचना श्वेत ऋषभ वाहना शूलपाणि भुजंग भूषणा सुहस्त नमः ॐ शिवोऽहं रुद्र
शिवाय शिवाय नमः ॐ नमः 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 शिवाय शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः ॐ नमः शिवाय 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 शिवाय नमः हर हर महादेवाय 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 ॐ नमः शिवाय शिवाय नमः 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 डम 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 डमरू बाजे डम 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 डमरू बाजे धिमिकट धिमिकट मृदंग बाजे धिमिक धिमिक धिम मृदंग बाजे हर हर महादेवाय 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 ॐ नमः शिवाय शिवाय नमः 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 डम 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 डमरू बाजे डम 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 डमरू बाजे धिमिक धिमिक धिम मृदंग बाजे धिमिकट धिमिकट मृदंग बाजे हर हर महादेवाय 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 हर हर पशुपतिं स्थाणुं नीलकण्ठं उमापतिं नमामि शिरसा देवं किं नो मृत्यु करिष्यति नीलकण्ठं कालमूर्तिं कालज्ञं कालनाशनं नमामि शिरसा देवं किं नो मृत्यु
साम्बाय हरये परमात्मने प्रणतक्लेशनाशाय योगिनां पतये नमः। नीलकण्ठं विरूपाक्षं निर्मलं निलयप्रभं नमामि शिरसा देवं किं नो मृत्युः करिष्यति। वामदेवं महादेवं लोकनाथं जगद्गुरुं नमामि शिरसा देवं किं नो मृत्युः करिष्यति। नमः शिवाय साम्बाय हरये परमात्मने प्रणतक्लेशनाशाय योगिनां पतये नमः। ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂತಹ ಸಮಯ ಇದಾಗಿದೆ. ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ರಿ, ಜೊತೆಗೆ ಹರಿದ್ವಾರ ಕ್ಷೇತ್ರ ದರ್ಶನ ಕೂಡ ಮಾಡಿಸಿದ್ರಿ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆದಾಗ್ಲಮ್ಮ, ಶುಭವಾಗ್ಲಿ. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.